ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಈ ಒಂದು ವೇದಿಕೆಗೆ. ನನ್ನನ್ನು ಕೂಡ ಈ ಒಂದು ವೇದಿಕೆಗೆ ಆ ಈ ಒಂದು ಸೆಷನ್ಗಾಗಿ ಒಂದು ಅವಕಾಶ ಸಿಕ್ತು ನನಗೆ. ಅದಕ್ಕಾಗಿ ಮಹಾವತಾರ್ ಫೌಂಡೇಶನ್ ಅವರಿಗೂ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ನನ್ಗೆ ಲಾಸ್ಟ್ ಮಂತ್ ಈ ಒಂದು ಪುಸ್ತಕದ ಜ್ಞಾನವನ್ನು ಹಂಚ್ಬೇಕು ಅಂತ ಅನ್ನಿಸ್ತು, ಸತ್ಯಪಯ್ಯನ ಪುಸ್ತಕದ್ದು. ಅದು ಯಾಕಂದ್ರೆ ನಿಜ ಏನು ಅನ್ನೋದು ನಮ್ಗೆ ಅಲ್ಲಿಂದ ತಿಳಿತಾ ಇದೆ. ಯಾಕಂದ್ರೆ ಇದು ಚಾನಲಿಂಗ್ ಆಗಿ ಕೊಟ್ಟಿರುವಂತಹ ಒಂದು ಒಳ್ಳೆಯ ಮೆಸೇಜ್. ನಿಜ ಅನ್ನುವ ಒಂದು ಅರ್ಥ, ನಿಜಕ್ಕೆ ಒಂದು ಅರ್ಥ ಅಂದ್ರೆ ಇದೆ. ಸೊ ನಾವು ಎಷ್ಟೋ ಆ ವಿಷಯಗಳನ್ನು ಅಲ್ಲಿ ನಾವು ಯಾವ ವಿಷಯನ ತಿಳ್ಕೊಂಡ್ವಿ ಅಂತಂದ್ರೆ ಆತ್ಮ ಹೇಗೆ ಅದು ತನ್ನ ಭೂಮಿಯ ಮೇಲೆ ಒಂದು ಪಯಣ ಮಾಡುತ್ತೆ, ಹೇಗೆ ಶರೀರವನ್ನು ತೊಡ್ಕೊಂಡ್ ಬರುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಇವಾಗ ಈ ಒಂದು ಸೆಷನ್ ಸ್ಟಾರ್ಟ್ ಮಾಡೋಕಿನ್ನ ಮೊದಲು ಪತ್ರಿಜಿ ಗುರುಗಳಿಗೆ, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಅವರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದು ಮುಂದಿನ ಒಂದು ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ದು ಒಂದು ಆತ್ಮ ಭೂಮಿಗೆ ಬರ್ಬೇಕಂದ್ರೆ ಎಷ್ಟೊಂದು ಅವುಗಳ ಕೆಲಸ ಇರತ್ತೆ. ಆಮೇಲೆ ನಾವ್ ಇನ್ನೊಂದು ನೋಡ್ಕೊಂಡ್ವಿ, ಆತ್ಮ ಭೂಮಿಗೆ ಬರ್ಬೇಕಂದ್ರೆ ಒಂದು ಶರೀರವನ್ನು ತಟ್ಕೊಂಡ್ ಬರ್ಬೇಕು ಅಂತಂದ್ರೆ ಸಾಕಷ್ಟು ಅವು ಬೇರೆ ಬೇರೆ ಲೋಕಕ್ಕೆ ಹೋಗಿ ತನ್ನದೇ ಆದಂತಹ ಇಷ್ಟ ಅಂತ ಏನ್ ಹೇಳ್ತಾರಲ್ವಾ, ಅದನ್ನ ತನ್ನ ಕನಸು ಅನ್ನೋಕ್ಕಿಂತ ತನ್ನ ಏನ್ ಇಚ್ಛೆ ಇದೆಯೋ ಆ ಇಚ್ಛೆಯ ಪ್ರಕಾರ ಇಂಥದೇ ಶರೀರವನ್ನು ತಟ್ಕೊಂಡು ಹೋಗ್ಬೇಕು, ಹೀಗೆ ಹೋಗ್ಬೇಕು, ತನ್ನ ಪರಿಪೂರ್ಣವಾದಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸುತ್ತೆ ಬೇರೆ ಲೋಕಗಳಿಗೆ ಹೋಗಿ. ಆಮೇಲೆ ಸಾಕಷ್ಟು ಕೆಲವು ಶರೀರಗಳನ್ನು ಅಂದ್ರೆ ಈ ಭೌತಿಕದ ಶರೀರವನ್ನು ತೊಟ್ಟುಕೊಳ್ಳುವ ಮುಂಚೆ ಆ ಆತ್ಮಕ್ಕೆ ಸೂಕ್ಷ್ಮ ಶರೀರ ಮತ್ತೆ ಇನ್ನು ಕೆಲವು ಶರೀರಗಳನ್ನು ಅಳವಡಿಕೆ ಮಾಡ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಕೋಶಗಳನ್ನು ಅಳವಡಿಕೆ ಮಾಡ್ಬೇಕಾಗತ್ತೆ, ಆನಂದಮಯ ಕೋಶ, ಹಾಗೆ ಇನ್ನು ಹಲವಾರು ಕೋಶಗಳನ್ನು ಅಳವಡಿಕೆ ಮಾಡ್ಬೇಕು. ಈ ಕೋಶಗಳು ಸಂಬಂಧಪಟ್ಟಿರೋದು ಆತ್ಮಕ್ಕೆ ಸಂಬಂಧಪಟ್ಟದ್ದಾಗಿರತ್ತೆ. ಒಂದು ಇಂಥ ಕೋಶಗಳು, ಕೆಲವು 3 ಕೋಶಗಳಿವೆ. ಆ ಕೋಶಗಳು ಮನೋಮಯ ಕೋಶವಾಗಿರಲಿ, ಆನಂದಮಯ ಕೋಶವಾಗಿರಲಿ, ವಿಜ್ಞಾನಮಯ ಕೋಶವಾಗಿರಬಹುದು. ಈ 3 ಆತ್ಮಕ್ಕೆ ಸಂಬಂಧಪಟ್ಟಿರುತ್ತೆ. ಎಲ್ಲಿ ಆನಂದವಾಗಿರುತ್ತೋ ಅದು ಆತ್ಮಕ್ಕೆ ತಟ್ಟತ್ತೆ ಅನ್ನೋದು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಈ ಕೋಶಗಳು ಅಷ್ಟು ಇಂಪಾರ್ಟೆಂಟ್ ಆಗತ್ತೆ. ಇಷ್ಟನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ತನ್ನ ಯಾವ ತಾಯಿಯ ಗರ್ಭವನ್ನು ಆರಿಸ್ಕೋಬೇಕನ್ನೋದನ್ನು ಆರಿಸ್ಕೊಂಡು ಅದು ಒಂದು ನಕ್ಷೆಯನ್ನು ಕೂಡ ಮಾಡಿರತ್ತೆ. ನಾನು ಕೆಳಗೆ ಹೋಗಿ ಯಾವ ಕಾರ್ಯಗಳನ್ನು ಮಾಡ್ಬೇಕು ಅನ್ನೋದು ಕೂಡ ಅದು ಮೊದಲೇ ತಾನು ತಿಳಿದು, ನಾನು ಇಂತಿಂತ ಕಾರ್ಯಗಳನ್ನು ಮಾಡ್ತೀನಿ, ನಾನು ಇಂತಹ ಒಂದು ಸ್ಥಳದಲ್ಲಿ ಹುಟ್ಟಿ ಬರ್ತೀನಿ, ಇಂತಹ ಜನರ ಜೊತೆಗೆ ಬದುಕಬೇಕು, ಆ ಎಲ್ಲ ಜನರು ತನಗೆ ಕನೆಕ್ಟಿವಿಟಿನಲ್ಲಿ ಇರಬೇಕು, ಒಂದೊಂದು ಸಮಯ ಬಂದಾಗ ಆ ಪರ್ಸನ್ ಜೊತೆಗೆ ಅವರು ಕನೆಕ್ಟಿವಿಟಿ ಹೊಂದುತ್ತಾರೆ. ಇಷ್ಟೆಲ್ಲ ಯೋಜನೆಗಳನ್ನು ಹಾಕೊಂಡಿರತ್ತೆ. ಯಾವಾಗ ಆತ್ಮ ಸ್ವರೂಪದಲ್ಲಿ. ಹಾಗೆ ಭೌತಿಕ ಶರೀರವನ್ನು ತಟ್ಟುಕೊಂಡ ಮೇಲೆ ಎಲ್ಲವನ್ನೂ ಮರೆಯತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ನಿಬಂಧನೆಗಳನ್ನು ಭಗವಂತ ಎಲ್ಲಾ ಫ್ರೀ ಕೊಟ್ಟಿರ್ತಾನೆ. ಅಲ್ಲಿ ನಿನ್ ಚಾಯ್ಸ್, ನೀನ್ ಹೇಗ್ ಅನ್ಕೊಳ್ತೀಯೋ ಆ ರೀತಿಯಾಗಿ ಹೋಗು ಅಂತ ಹೇಳ್ತಾನೆ. ಬಟ್ ಅಲ್ಲಿ ನಿಬಂಧನೆಗಳನ್ನು ಹಾಕಿರ್ತಾನೆ. ನೀನ್ ಹೇಗೆ ಕೆಳಗಡೆ ಹೋಗ್ತೀಯೋ ಅದೇ ರೀತಿಯಾಗಿ ನಿನ್ನ ಪ್ರಾಣವನ್ನು ತ್ಯಜಿಸಿದಾಗ ಮರಳಿ ಹಾಗೆ ಬರ್ಬೇಕು. ಎಲ್ಲಾ ಕೋಶಗಳಾಗಿರ್ಬಹುದು, ಎಲ್ಲಾ ಈ ಒಂದು ಶರೀರಗಳು, 7 ಶರೀರಗಳು ಏನಿದೆಯಲ್ಲ ಅದು ತಂತಾನೆ ಹಾಗೇನೆ ಬರ್ಬೇಕು ನಿಬಂಧನೆಗಳು. ಆಮೇಲೆ ಎಲ್ಲಕ್ಕಿಂತ ಮೊದಲು ನೀನು ಆತ್ಮ ಸ್ವರೂಪಿ ಅನ್ನೋದನ್ನು ಮರಿಬೇಡ ಅಂತ ಹೇಳಿ ಇಲ್ಲಿ ಇಷ್ಟೆಲ್ಲ ನಿಬಂಧನೆಗಳನ್ನು ಹಾಕಿ ಕಳಿಸಿರ್ತಾನೆ. ನಾವೆಲ್ಲಾ ಒಪ್ಕೊಂಡಿರ್ತೀವಿ, ಕೊನೆಗೆ ಒಂದು ಜನ್ಮ ತಗೊಳ್ತೀವಿ, ಇಂಥ ತಾಯಿಯ ಗರ್ಭನೇ ಅಂತ ಹೇಳಿ ಆ ಶರೀರವನ್ನು ತೊಟ್ಕೊಂಡು ನಾವು ಮತ್ತೆ ಭೂಮಿ ಮೇಲೆ ಹುಟ್ತೀವಿ. ಇಷ್ಟೆಲ್ಲ ಕಾರ್ಯಗಳು ನಡೆಯುತ್ತೆ. ಆಮೇಲೆ ತನ್ನ ಅದೊಂದು ಮರಣವನ್ನು ಕೂಡ ತಾನೇ ಸ್ವ ಇಚ್ಛೆಯಿಂದ ಇಂಥದ್ದೇ ಆಗ್ಬೇಕು, ನನಗೆ ಇಲ್ಲಿಯೇ ನಾನು ಮರಣವನ್ನು ಹೊಂದ್ಬೇಕು, ಹೀಗೆ ಮರಣವನ್ನು ಹೊಂದ್ಬೇಕು, ಇಂಥದ್ದೇ ಜ್ಞಾನ ತಗೋಬೇಕು, ಎಲ್ಲ ನಾನು ಜೀವನ ಮಾಡಿ ಕೊನೆಗೆ ಹೀಗೆ ಮರಣ ಹೊಂದ್ಬೇಕು ಅಂತ ಕೂಡ ಅದು
ಒಂದು ಇಚ್ಛೆಯಿಂದ ಒಪ್ಕೊಂಡು ಬಂದಿರತ್ತೆ. ಅದೇ ರೀತಿಯಾಗಿ ಇಲ್ಲಿ ಬಂದಂತ ನಾವುಗಳು, ಭೌತಿಕ ಶರೀರವನ್ನು ತೊಟ್ಕೊಂಡು ಬಂದಿರಂತ ನಾವುಗಳು ಕೊನೆಗೆ ಮರಣದ ಸಮಯ ಬಂದಾಗ ಎಲ್ಲರಿಗೂ ಒಂದೇ ರೀತಿಯಾಗಿ ಮರಣ ಅಂತೂ ಬರೋದಿಲ್ಲ ಅಲ್ವಾ ಮಾಸ್ಟರ್ಸ್? ಅದಕ್ಕಾಗಿ ಏನೇನ್ ನಾವು ಅನ್ಕೊಂಡ್ ಬಂದಿರ್ತೀವೋ ಆ ರೀತಿಯಾಗಿ ಮರಣ ಬರತ್ತೆ. ನೋಡಿ, ಇಲ್ಲಿ ಕೆಲವು ಜೀವನ ತೊಟ್ಕೊಂಡಾಗ ಇನ್ನು ಅದರ ಒಂದು ಭೂಮಿಯ ಮೇಲೆ ಅದರ ಜೀವನ ಹೇಗ್ ನಡೆಯುತ್ತೆ ಅಲ್ಲಿಂದ ಕೆಲವೊಂದು ಇವತ್ತಿನ ದಿವಸ ನಾವು ನೋಡೋಣ. ಓಕೆ, ಶರೀರದಲ್ಲಿ ಪ್ರವೇಶಿಸಿದ ಕ್ಷಣದಿಂದ ಪ್ರಾರಂಭವಾಗಿ ಶರೀರವನ್ನು ತ್ಯಜಿಸುವವರೆಗೂ ಪ್ರತಿ ಕ್ಷಣದ ಅನುಭವಗಳ ಚಿತ್ರಣವೇ ಜೀವನ. ನೋಡಿ ಮಾಸ್ಟರ್ಸ್, ಏನು ಅಂತಂದ್ರ ಆ ಶರೀರ ತಗೊಂಡ್ ಬಂದ ಕ್ಷಣದಿಂದನೇ ಅದು ಮತ್ತೆ ಶರೀರ ತ್ಯಜಿಸುವವರೆಗೂ ಏನೆಲ್ಲ ಆಯೋಜನೆ ಮಾಡಿ ಅಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಸೂಕ್ಷ್ಮ ಲೋಕದಲ್ಲಿ ಆ ಬ್ಲೂ ಪ್ರಿಂಟ್ ನ ಇಟ್ಟು ಬಂದಿರತ್ತೆ. ಸೂಕ್ಷ್ಮ ರೂಪದಲ್ಲಿ ತನ್ನ ಎಲ್ಲಾ ಕಾರ್ಯಗಳನ್ನು ಮಾಡಿರತ್ತೆ, ಆದ್ರೆ ಭೌತಿಕವಾಗಿ ಮಾಡಿರೋದಿಲ್ಲ. ಅದಕ್ಕಾಗಿ ಇಲ್ಲಿ ನಾವು ಭೌತಿಕವಾಗಿ ಆ ಒಂದು ನಮ್ಮ ಜೀವನವನ್ನು ನಡೆಸ್ತೀವಿ ಈ ಶರೀರದ ಜೊತೆಗೆ. ಹೀಗೆ ಆ ಚಿತ್ರಣ ಅಂತ ಹೇಳ್ತಿದ್ರ, ಅಲ್ಲಿ ಏನು ನಾವು ಬ್ಲೂ ಪ್ರಿಂಟ್ ಇಟ್ ಬಂದಿದೀವೋ ನಮ್ಗೆ ಹೀಗೆ ನಡ್ಕೋತೀವಿ, ಹೀಗೆ ಅನುಭವ ತಗೊಳ್ತೀವಿ, ಹೀಗೆ ಮರಣ ಹೊಂದುತ್ತೀವಿ, ಇಂಥವ್ರ ಜೊತೆ ಹೀಗೆ ಬದುಕ್ತೀವಿ, ಹೀಗೆ ಒಳ್ಳೇದಾಗತ್ತೆ, ನಮ್ಗೆ ಇಲ್ಲಿ ಕೆಟ್ಟದಾಗತ್ತೆ, ನಾನು ಇಂಥ ತಪ್ಪುಗಳನ್ನು ಮಾಡ್ತೀನಿ ಎಲ್ಲ ಏನ್ ಅನ್ಕೊಂಡಿರ್ತೀವೋ ಆ ಚಿತ್ರಣದ ಪ್ರಕಾರವೇ ಇಲ್ಲಿ ನಡೆಯುತ್ತೆ ಮಾಸ್ಟರ್ಸ್. ಈ ಅನುಭವಗಳ ಚಿತ್ರಣವು ಮನೋಮಯ ಕೋಶಗಳಲ್ಲಿ ಸಂಗ್ರಹಿಸಲ್ಪಟ್ಟಿರುತ್ತದೆ. ನಮ್ಮ ಎಲ್ಲಾ ಈ ಅನುಭವಗಳು ಎಲ್ಲಿ ಅಂತಂದ್ರೆ ಮನೋಮಯ ಕೋಶ, ಮೆಂಟಲಿ ಸಂಬಂಧಪಟ್ಟಿರೋಂಥದ್ದು. ಯಾಕಂದ್ರೆ ಆಯೋಜನೆ ಮಾಡತ್ತಲ್ವಾ, ಆಯೋಜನೆ ಮಾಡ್ಬೇಕು ಅಂದ್ರೆ ಮೆಂಟಲಿ ನಮಗೆ ಗೊತ್ತಿರ್ಬೇಕು, ಅದು ಆ ಕೋಶಕ್ಕೆ ಸಂಬಂಧಪಟ್ಟಿರುತ್ತದೆ. ಇಲ್ಲಿ ನಾವ್ ಏನ್ ತಿಳ್ಕೋಬೇಕು ಅಂತಂದ್ರೆ, ಧ್ಯಾನಕ್ಕೆ ಕೂತ್ಕೊಂಡಾಗ ಪೂರ್ತಿ ಮನಸ್ಸನ್ನು ಖಾಲಿ ಮಾಡಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ಒಂದೊಂದು ಯೋಚನೆಗಳು ನಮ್ಮಲ್ಲಿ ಇರಬಾರದು. ಅಂದ್ರೆ ಇದು ಕೂಡ ಮನೋಮಯ ಕೋಶಕ್ಕೆ ಸಂಬಂಧಪಟ್ಟಿರೋದು. ಈ ಭೌತಿಕ ಜೀವನ ತೆಗೆದುಕೊಂಡು ಬಂದಾಗ ಎಲ್ಲವನ್ನೂ ಮರೆತು ಬರೀ ಉಸಿರಾಟ ಕಡೆ ಗಮನ ಮಾಡಿದಾಗ ಮಾತ್ರ ನಮಗೆ ನೋಡಿ ಹಿಂದಿನ ಜನ್ಮಗಳು, ಆಮೇಲೆ ನಮ್ಮ ಮುಂದಿನ ಕಾರ್ಯಗಳು, ಕರ್ಮಗಳು, ಮುಂದೆ ನಮಗೆ ಏನ್ ಕರ್ಮ ಬರುತ್ತೆ ಅದು ಕೂಡ ನಮಗೆ ಗೋಚರ ಆಗತ್ತೆ. ಎಷ್ಟೊಂದ್ ಮಾಸ್ಟರ್ಸ್ ಇಲ್ಲಿಂದ ನೋಡಿ ನಾವ್ ಎಷ್ಟೋ ಜನ್ಮಗಳನ್ನು ನೋಡ್ಕೊಂಡ್ ಬರ್ತೀವಿ ಅಲ್ವಾ, ಎಷ್ಟೋ ಮಾಸ್ಟರ್ಸ್ ಎಲ್ಲ ನೋಡಿ ಹೇಳಿರ್ತಾರೆ. ಅದೇ ರೀತಿಯಾಗಿ ಮುಂದಿನ ಜನ್ಮವನ್ನು ಕೂಡ ನಾವ್ ಆಲ್ರೆಡಿ ಎಷ್ಟು ಜನ್ಮ ತಗೋತೀವಿ ಅಂತ ಹೇಳಿ ಮೇಲೆ ಸೂಕ್ಷ್ಮ ಲೋಕದಲ್ಲಿ ನಾವೆಲ್ಲ ಚಿತ್ರಣ ಮಾಡ್ತೀವಿ. ಬರೀ ಒಂದೇ ಜನ್ಮದಲ್ಲ, ಎಷ್ಟೆಷ್ಟೋ ಜನ್ಮದ ಚಿತ್ರಣ ರೆಡಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಕೂತ್ಕೊಂಡಾಗ ಮುಂದೆ ನಾನು ಇನ್ನು ಏನು ಜನ್ಮ ತಗೋತೀನಿ ಅನ್ನೋದು ಕೂಡ ಗೊತ್ತಾಗತ್ತೆ. ಆಮೇಲೆ ನಮ್ಮ ಕರ್ಮದಲ್ಲಿ ಏನೆಲ್ಲ ಅನುಭವಿಸ್ತೀವಿ, ಕರ್ಮಗಳಾಗಿರ್ಬಹುದು, ಯೋಗಗಳಾಗಿರಬಹುದು, ಏನೆಲ್ಲ ಅನುಭವಿಸ್ತೀವಿ, ಎಂತಹ ಅನುಭವಗಳು ನಮಗೆ ಬರುತ್ತೆ ಅಂತ ಹೇಳಿ ನಾವು ಕರ್ಮ ಸಿದ್ಧಾಂತದಲ್ಲೂ ಕೂಡ ಇದನ್ನ ಕಲ್ತಿರ್ತೇವೆ. ಹೀಗೆ ಮನೋಮಯ ಕೋಶದಲ್ಲಿ ಎಲ್ಲವೂ ಗೊತ್ತಾಗತ್ತೆ. ಆ ಮನೋಮಯ ಕೋಶದಲ್ಲಿ ಸಂಗ್ರಹಿಸಲ್ಪಟ್ಟಿರುತ್ತದೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಮನೋಮಯ ಕೋಶವನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು ಮಾಸ್ಟರ್ಸ್. ನೋಡಿ, ಆತ್ಮ ಅದು ತನ್ನ ಒಂದು ಸ್ವರೂಪನೇ ತಿಳಿಸತ್ತೆ. ಅದಕ್ಕೆ ಧ್ಯಾನ ಮಾಡಿ ನಿಮಗೆ ಎಲ್ಲಿ ತಪ್ತೀರಿ, ಎಲ್ಲಿ ಏನು ಕರ್ಮಗಳು ಆಡ್ ಆಗ್ತವೆ, ಒಳ್ಳೆ ಕರ್ಮ ಕೆಟ್ಟ ಕರ್ಮ, ಅದರ ಪ್ರತಿಫಲ ನಮಗೆ ಏನ್ ಸಿಗತ್ತೆ ಮುಂದೆ ಅಂತ ಕೂಡ ಗೊತ್ತಾಗತ್ತೆ. ಹಾಗೆ ಈಗೇನ್ ಅನುಭವಿಸ್ತಾ ಇದ್ದೀವಿ, ಯಾವ ಕರ್ಮಕ್ಕೆ ಇದನ್ನ ಅನುಭವಿಸ್ತಾ ಇದ್ದೀವಿ, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಇದನ್ನು ಕೂಡ ನಮಗೆ ಯಾವಾಗ ಗೋಚರ ಆಗತ್ತೆ, ಝೀರೋ ಸ್ಟೇಟ್ಗೆ ಹೋಗಿ ಆ ಆತ್ಮಕ್ಕೆ ನಾವು ರೀಚ್ ಆದಾಗ ಅಲ್ಲಿ ಮನೋಮಯ ಕೋಶ, ಅದರಿಂದ ನಮಗೆ ಏನಾಗತ್ತೆ ತಿಳಿಯತ್ತೆ ಎಲ್ಲ. ಹೀಗೆ ನೋಡಿ ಮಾಸ್ಟರ್ಸ್, ನೆಕ್ಸ್ಟ್ ಮನೋಮಯ ಕೋಶದಲ್ಲಿ ಆತ್ಮದ ಪ್ರತಿ ಜೀವನದ, ನೋಡಿ ಇದು ಒಂದೇ ಜೀವನ ಅಲ್ಲ, ಪ್ರತಿ ಜೀವನದ ಅನುಭವಗಳು ಶೇಖರಣೆಗೊಳ್ಳುತ್ತಿರುತ್ತದೆ. ನೋಡಿ, ಎಲ್ಲಾ ಶೇಖರಣೆ ಆಗಿರುತ್ತೆ. ಒಂದು ಆತ್ಮ ಫಸ್ಟ್ ಆ ಜನ್ಮ ತಗೊಂಡ್ ಬರುವಾಗ್ಲೇನೆ ಎಷ್ಟು ನನಗೆ 1000 ಜನ್ಮ ಬೇಕಪ್ಪ ಅಂತ ತಾನೇ ಕೇಳಿಕೊಂಡು ಬಂದಿರತ್ತೆ. ಮತ್ತೆ ಜನನ ಮರಣ ಹೀಗೆ ಆಗಿ 1000 ಜನ್ಮ, ಅದು ಎಂಡ್ ಎಲ್ಲಿವರೆಗೂ ಕೇಳ್ಕೊಂಡಿರುತ್ತೆ. ಎಷ್ಟು
ಜನ್ಮಗಳು ಬೇಕು. ಆ ಜನ್ಮ ಪೂರ್ತಿಯಾಗುವಾಗ ಅದಕ್ಕೆ ಮುಕ್ತಿ ಮಾರ್ಗ ಆ ಕೊನೆಯದ್ರಲ್ಲಿ ಗೋಚರ ಆಗತ್ತೆ. ಯಾಕಂದ್ರೆ ತಾನೇ ಕೇಳ್ಕೊಂಡ್ ಬಂದಿರೋದು. ಎಲ್ರೂ 1000 ಕೇಳಕ್ಕಾಗತ್ತಾ? ಇಲ್ಲ ಅಲ್ವಾ? ಇವು ಕೆಲವು ಆತ್ಮಗಳು ನನಗೊಂದು 500 ಜನ್ಮಗಳು ಬೇಕು, ನನಗೆ 800 ಜನ್ಮ ತಾವೇ ಇಚ್ಛೆ ಪಟ್ಟು ಬರ್ಕೊಂಡು ಬಂದಿರತ್ತೆ. ಇದು ಯಾವ ದೇವ್ರು ಕೊಡೋದಲ್ಲ. ನಮ್ಮ ಆತ್ಮ ಸ್ವರೂಪಿಗಳಾಗಿದ್ದಾಗ ನಮ್ಮ ಇಚ್ಛೆಯ ಪ್ರಕಾರ ನಾವು ರೂಪಿಸಿದಂತಹ ಆ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿ ನಡೀತಾ ಇದೆ ಅಷ್ಟೇ ಮಾಸ್ಟರ್ಸ್. ಯಾರನ್ನು ನಾವು ಬೈಕೊಳ್ಳುವ ಹಾಗಿಲ್ಲ. ಇಲ್ಲಿ ಏನು ಅಂದ್ರೆ ಇದು ನಾಟಕ ಮಂದಿರ. ಇಲ್ಲಿ ನಾವು ನಾಟಕವನ್ನು ಮಾಡಲಿಕ್ಕೆ ಮಾತ್ರ ಬಂದಿರ್ತೇವೆ. ಏನು ಅವನು ಕೆಟ್ಟವನು, ಇವಳು ಕೆಟ್ಟವಳು, ಅವರೇ ಮಾಡಿದ್ದು, ಇವನೇ ಮಾಡಿದ್ದು ಎಲ್ಲಾ ಸುಳ್ಳು ಮಾಸ್ಟರ್ಸ್. ನಮ್ಮ ಅನುಭವಕ್ಕೆ ಬರಬೇಕಾಗಿದೆ ಅನ್ನೋದು ಮಾತ್ರ ಸತ್ಯ. ಏನೇ ಆಗಲಿ, ಹೇಗಿರ್ಬೇಕು ನಾವು? ನಮ್ಮ ತನದಲ್ಲಿ ನಾವು ಇರಬೇಕು. ಒಳ್ಳೇದೇನು ಕೆಟ್ಟದೇನು ಅಂತ ಅರಿತುಕೊಂಡು ಆ ದಾರಿಯಲ್ಲಿ ನಡಿಬೇಕಾಗಿದೆ. ಅದಕ್ಕಾಗಿ ಮಾಸ್ಟರ್ಸ್ ಯಾರು ಈ ಒಂದು ಜ್ಞಾನದ ಅನುಭವಗಳನ್ನು ತೆಗೆದುಕೊಳ್ತೇವಲ್ವಾ, ಎಲ್ಲವೂ ಪತ್ರಿಜಿಯವರು 18 ಸೂತ್ರಗಳಲ್ಲೇ ಹೇಳ್ಬಿಟ್ಟಿದ್ದಾರೆ. ಹೇಗ್ ಬದುಕ್ಬೇಕು, ಹೇಗಿರ್ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ. ಆ ಒಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಬಂದು ನಮಗೆ ಅದ್ಭುತವಾದಂತಹ ಗ್ರಂಥವನ್ನು ಕೊಟ್ಟು ಹೋಗಿದ್ದಾರೆ. 18 ಅಧ್ಯಾಯಗಳು. ಅದೇ ಇನ್ನೂ ಸೂಕ್ಷ್ಮವಾಗಿ ನಮ್ಮ ಪತ್ರಿಜಿ ಗುರುಗಳು 18 ಸೂತ್ರಗಳನ್ನು ಎಲ್ಲವನ್ನು ಅಳವಡಿಕೆ ಆಗುವಂಗೆ ಕೊಟ್ಟಿದ್ದಾರೆ. ಹೀಗೆ ಶೇಖರಣೆಯಾದಂತ ಅನುಭವಗಳ ಪರಿಣಾಮದಿಂದ ಆತ್ಮಸ್ಮೃತಿಯು ಕಡಿಮೆಯಾಗುತ್ತಾ ಹೋಗುತ್ತದೆ. ನೋಡಿ, ಇವೆಲ್ಲ ಶೇಖರಣೆ ಆಗಿರತ್ತೆ. ಭೂಮಿ ಮೇಲೆ ಬಂದ್ಮೇಲೆ ಅದು ನಾವೇನು ಮರ್ತು ಹೋಗಿರ್ತೇವೆ. ಹೀಗೆ ಆತ್ಮಸ್ಮೃತಿಯು ಕಡಿಮೆಯಾಗುತ್ತಾ ಹೋಗುತ್ತೆ ಅಂತಂದಾಗ ಅನುಭವಗಳು ತಗೊಂಡ್ಮೇಲೆ ಆ ಅನುಭವಗಳು ಆ ಒಂದೊಂದು ಜನ್ಮದ್ದು ಮುಗಿತಾ ಹೋಗ್ತಾ ಇರತ್ತೆ. ಹೀಗೆ ಮನೋಮಯ ಕೋಶದಲ್ಲಿ ಶೇಖರಣೆಗೊಂಡ ಅನುಭವದ ಫಲಾಫಲಗಳು ವಿಜ್ಞಾನಮಯ ಕೋಶಕ್ಕೆ ರವಾನಿಸಲ್ಪಡುತ್ತೆ. ನೋಡಿ, ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದೆ ಎಂತೆಂತ ಕೋಶಗಳು, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವು ಎಲ್ಲವೂ ಆತ್ಮಕ್ಕೆ ಟಚ್ ಇರತ್ತೆ. ನೋಡಿ, ಆತ್ಮ ನಮ್ ದೇಹದೊಳಗೆ ಎಲ್ಲಿದೆ ಹುಡುಕ್ರಿ ಅಂದ್ರೆ ಸಿಗತ್ತಾ? ಸಿಗೋದಿಲ್ಲ. ಆತ್ಮಕ್ಕೆ ಅಳವಡಿಕೆ ಆಗಿರತ್ತೆ ಈ 3 ಕೋಶಗಳು. ನಮಗೆ ಆನಂದವಾಗಲಿ, ಆತ್ಮ ಸ್ವರೂಪದಲ್ಲಿ ಪರಿಪೂರ್ಣವಾದಂತಹ ಆನಂದವನ್ನು ನಾವು ಅನುಭವಿಸ್ತಾ ಇರ್ತೀವಿ. ಯಾರು ನೋಡಿ ಮಾಸ್ಟರ್ಸ್, ನೀವು ಧ್ಯಾನಕ್ಕೆ ಪೂರ್ತಿಯಾಗಿ ನಾವು ಆಳಕ್ಕೆ ಇಳಿದಾಗ ಏನಾಗುತ್ತೆ ಅಂದ್ರೆ ಎಲ್ಲೋ ಯಾವುದೋ ಲೋಕಕ್ಕೆ ಹೋಗಿರ್ತೀವಿ, ಏನೋ ಕಾರ್ಯಗಳು ಮಾಡ್ತಾ ಇರ್ತೀವಿ, ಅಥವಾ ಏನೋ ಜನ್ಮಗಳು ನೋಡ್ತಾ ಇರ್ತೀವಿ. ಅಲ್ಲಿ ನೋಡಿದಾಗ ನಾವು ಎಷ್ಟೋ ಆನಂದಮಯವಾಗಿರ್ತೀವಿ ಅಂದ್ರೆ ನನ್ ಕಣ್ಮುಂದೆ ಆ ಫಿಲ್ಮ್ ನಡೀತಾ ಇದೆ, ಅದನ್ನ ನೋಡ್ತಾ ಇರ್ತೀವಿ, ಎಷ್ಟು ಆನಂದ ಆಗತ್ತೆ ಅದನ್ನೆಲ್ಲ ನೋಡ್ತಾ ಇದ್ದಾಗ. ಇವು ಎಲ್ಲ ಏನು ನಮ್ ಭೌತಿಕಕ್ಕ ಇಲ್ಲ, ನಮ್ಗೆ 2 ಕಣ್ಣಿಗೆ ಕಾಣಿಸ್ದೇ ಇರೋ ನಮ್ಮ ದಿವ್ಯ ಚಕ್ಷುವಿನಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಅನುಭವ. ಇದು ಆನಂದಮಯ ಕೋಶದಿಂದ ನಮ್ಮ ಆತ್ಮದಲ್ಲಿ ಅಳವಡಿಕೆ ಆಗಿರುವಂತಹ ಕೋಶವಾಗಿದೆ. ಹೀಗೆ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಮನೋಮಯ ಕೋಶ ನನ್ನ ಮನಸ್ಸಿಗೆ ಬಂದಂತಹ ಆ ಚಿತ್ರವನವನ್ನು ಮೇಲೆ ನಾನು ರೂಪಿಸಿ ಬಂದಿದ್ದೇನೆ ಅಂದಾಗ ಅಲ್ಲಿ ಶೇಖರಣೆಗೊಂಡಂತಹ ಆ ಮನೋಮಯ ಕೋಶದಲ್ಲಿ ನನ್ನ ಇಷ್ಟದ ಪ್ರಕಾರ ನಾನು ಏನ್ ಬರ್ದಿರ್ತೀನೋ ಆ ಅನುಭವದ ಫಲಾನುಫಲಗಳು ವಿಜ್ಞಾನಮಯ ಕೋಶಕ್ಕೆ, ನೋಡಿ ಅನ್ಕೊಂಡ್ ಬಂದಿರೋದು ವಿಜ್ಞಾನಮಯ ಕೋಶಕ್ಕೆ ರವಾನೆ ಆಗ್ತಾ ಇರತ್ತೆ. ಅಲ್ಲಿ ಆ 3 ಕೋಶಗಳು, ಆನಂದಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಮನೋಮಯ ಕೋಶ. ನೋಡಿ, ಅಲ್ಲಿ ಮನೋಮಯ ಕೋಶದಿಂದ ಅನುಭವದ ಫಲಾನುಫಲಗಳು ವಿಜ್ಞಾನಮಯ ಕೋಶಕ್ಕೆ ರವಾನೆ ಆಗತ್ತೆ. ಈ ಫಲಾಫಲಗಳ ಆಧಾರದ ಮೇಲೆ ವಿಜ್ಞಾನಮಯ ಕೋಶವು ಆತ್ಮದ ಪಾತ್ರಕ್ಕೆ ತಕ್ಕಂತೆ ಗುಣ, ಅಭಿರುಚಿ, ಸಂಸ್ಕಾರಗಳನ್ನು ನಿರ್ದೇಶಿಸುತ್ತೆ. ನೋಡಿ, ಇದು ಆತ್ಮ ಎಂತದಪ್ಪ, ಇದು ಎಷ್ಟು ಅನುಭವಗಳನ್ನು ತೆಗೆದುಕೊಂಡಿದೆ, ಈ ಒಂದು ಇದರ ಗುಣ ಏನು, ಸ್ವರೂಪ ಏನು ಅಂದ್ರೆ ಆತ್ಮದ ಸ್ವರೂಪ ಯಾವ ರೀತಿಯಾಗಿ ಅನುಭವಗಳನ್ನು ನೋಡ್ತಾ ಇದೆ, ಮತ್ತು ಅದರ ಅಭಿರುಚಿ ಏನಿದೆ ಅಂತ ಹೇಳಿ ಸ್ಕ್ಯಾನ್ ಮಾಡಿ ನಾವು ಹೇಗೆ ನಾವು ಸೈನ್ಸ್ ಅನ್ನ ಒಂದೊಂದು ನಮ್ಮ ಬಾಡಿನ ಹೇಗೆ ನಾವು ಸ್ಕ್ಯಾನ್ ಮಾಡ್ತೀವೋ, ಏನೋ ನಮ್ಗೆ ಒಂದು ಹುಷಾರಿಲ್ಲ ಅಂದಾಗ, ಹಾಗೆ ಪ್ರತಿಯೊಂದು ಇದು ಮನೋಮಯ ಕೋಶ
ರವಾನಿಸಲ್ಪಡತ್ತೆ ಎಲ್ಲಿ? ನಮ್ಮ ವಿಜ್ಞಾನಮಯ ಕೋಶ. ಆವಾಗ ವಿಜ್ಞಾನಮಯ ಕೋಶ ಪೂರಾ ಸ್ಕ್ಯಾನ್ ಮಾಡತ್ತೆ, ಏನು ಇದರ ಗುಣ ಏನು, ಇದರ ಅಭಿರುಚಿ ಏನು ಅಂತ ಹೇಳಿ, ಆ ಒಂದು ಸಂಸ್ಕಾರ ಏನ್ ಹಿಡ್ಕೊಂಡಿದೆ ಈ ಆತ್ಮ ಅಂತ ಹೇಳಿ ಇಷ್ಟೆಲ್ಲವನ್ನು ನಿರ್ದೇಶಿಸಿ ನೆಕ್ಸ್ಟ್ ಶರೀರವನ್ನು ಧರಿಸಿದ ಪ್ರತಿ ಭೌತಿಕ ಶರೀರಧಾರಿಯು ಆತ್ಮಸ್ಮೃತಿಯಿಂದ ವಂಚಿತನಾಗುತ್ತಾನೆ. ನೋಡಿ ಇಷ್ಟೆಲ್ಲಾ ತಿಳ್ಕೊಂಡಿರ್ತಾನೆ, ಬಟ್ ಶರೀರವನ್ನು ತಕೊಂಡ್ ಬಂದ್ಮೇಲೆ ಇಲ್ಲಿ ನಾವು ಮರುವು ಅನ್ನೋದು ಬರುತ್ತಲ್ವಾ, ಈ ಮರುವು ಅನ್ನೋದು ಬಂದ್ಮೇಲೆ ಏನಾಗತ್ತೆ ಅಂತಂದ್ರ ಇಲ್ಲಿ ನಾವು ವಂಚಿತರಾಗ್ತೀವಿ, ನೆನಪಿರಲ್ಲ. ಅದಕ್ಕಾಗಿ ಮುಂದೆ ಏನಾಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಇತರ ಸೂಕ್ಷ್ಮ ಪ್ರಕಂಪನಗಳಿಂದ ಕೂಡಿದ ಆತ್ಮಗಳ ಇರುವಿಕೆಯನ್ನು ಗ್ರಹಿಸುವ ಶಕ್ತಿ ಇದೆಯಾದರೂ ಅವುಗಳಿಗೆ ಆಲೋಚನಾ ಮಟ್ಟವು ಬಹಳ ಕಡಿಮೆ ಸ್ಥಾಯಿಯಿಂದ ಕೂಡಿರುವ ಕಾರಣ ಇವುಗಳ ಇತರ ಆತ್ಮದ ಕಂಪನಗಳನ್ನು ಗ್ರಹಿಸಿದ ತಕ್ಷಣ ಭಯಭೀತರಾಗುತ್ತವೆ. ನೋಡಿ, ನಮಗೆ ಮತ್ತಂದ್ರೆ ಈ ಮನುಷ್ಯ ಜೀವಿಗೂ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಎರಡನ್ನು ನಾವು ಈ ತರ ನೋಡಿದಾಗ, ಮನುಷ್ಯ ಈ ಒಂದು ಜನ್ಮ ತಗೊಂಡ್ ಬಂದಿರಂತ ನಮಗೆ ಆಲೋಚನೆ ಸ್ಥಿತಿಯನ್ನು ಕೊಟ್ಟಿದ್ದಾನೆ ಭಗವಂತ, ಆಲೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿರೋದಿಲ್ಲ. ಅವು ಜಸ್ಟ್ ನೋಡ್ತವೆ, ಮುಂದೇನ್ ಕಾಣಿಸುತ್ತೆ ಅದನ್ನೇ ಮಾಡ್ತವೆ ಅಷ್ಟೇ. ಹಾಗೆ ಗ್ರಹಿಸಿ ಅದನ್ನ ಆಲೋಚಿಸಿ ಮಾಡುವಂತಹ ಬುದ್ಧಿ ಅವುಗಳಿಗೆ ಇರೋದಿಲ್ಲ. ನೋಡಿ ಯಾಕೆ ಅಂತಂದ್ರೆ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಮನೋಮಯ ಕೋಶಗಳು ಯಾವ ಪ್ರಾಣಿ ಪಕ್ಷಿಗಳಿಗೂ ಅಳವಡಿಕೆಯಾಗಿರೋದಿಲ್ಲ. ಯಾರು ಈ ಒಂದು ಭೌತಿಕ ಶರೀರ ಮನುಷ್ಯ ರೂಪದಲ್ಲಿ ಬಂದಿರ್ತೀವೋ ಈ ಮನುಷ್ಯನಿಗೆ ಮಾತ್ರ ಅಳವಡಿಕೆ ಮಾಡಿ, ಅಂದ್ರೆ ಆ ಆತ್ಮಕ್ಕೆ ಅಳವಡಿಕೆ ಆಗಿರುತ್ತದೆ. ಯಾವಾಗ ಪ್ರಾಣಿ ಪಕ್ಷಿಗಳು ಮನುಷ್ಯನ ಜನ್ಮ ತಗೊಂಡ್ ಬರ್ಬೇಕು ಅನ್ಕೋತಾವ, ಅವಾಗ ಆ ಒಂದು ಕೋಶಗಳನ್ನು ಅಳವಡಿಕೆ ಮಾಡ್ಕೊಂಡು ಭೂಮಿಗಿಳಿತವೆ. ನೋಡಿ ಯಾಕೆ ಮನುಷ್ಯನಿಗೆ ಇಷ್ಟು ಬುದ್ಧಿ ಜ್ಞಾನ ಇರತ್ತೆ ಅಂದ್ರೆ ಬುದ್ಧಿ ಯೋಚನೆ ಮಾಡುವ ಸ್ಥಿತಿಯನ್ನು ಕೊಟ್ಟಿದ್ದಾನೆ. ಆ ಆಲೋಚನಾ ಮಟ್ಟ ಬಹಳ ನಮ್ಗೆ ಹೆಚ್ಚಾಗಿ ಬೆಳೆಸ್ಕೊಂಡು ಹೋಗಿ ನಾವಿನ್ನು ಜ್ಞಾನವನ್ನು ಸಂಪಾದಿಸುವಂತಹ ಒಂದು ಯೋಚನೆಗಳನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ ಅಂತ ನಾವಿಲ್ಲಿ ತಿಳ್ಕೋಬಹುದು. ಹೀಗೆ ಆದ್ರೆ ಆ ಒಂದು ಪ್ರಾಣಿಗಳಾಗಿರ್ಬಹುದು, ಪಕ್ಷಿಗಳಾಗಿರ್ಬಹುದು, ಆತ್ಮದ ಕಂಪನಗಳನ್ನು ಗ್ರಹಿಸಿದ ತಕ್ಷಣ ಭಯಭೀತರಾಗುತ್ತವೆ. ನೋಡಿ, ಅವು ಒಂದು ಆತ್ಮದ ಒಂದು ಕಂಪನಗಳನ್ನು ಅವಕ್ಕೆಲ್ಲ ಕೆಲವು ಏನಂದ್ರೆ ಗೊತ್ತಾಗಲ್ಲ. ನಾವು ಸ್ಟ್ರಾಂಗ್ ಆಗಿರ್ತೀವಿ, ಅವುಗಳು ಕೆಲವೊಂದಕ್ಕೆ ಅಂಜಿಕೊಂಡು ಹೋಗುತ್ತವೆ. ಮಾನವನ ಆಲೋಚನಾ ಮಟ್ಟವು ಉತ್ತಮ ಸ್ಥಾಯಿಯಲ್ಲಿದ್ದು ಮಾನವ ಜನ್ಮದಲ್ಲಿ ಮಾತ್ರವೇ ಆತ್ಮಗಳ ಬಗ್ಗೆ, ತಮ್ಮ ಸತ್ಯ ಸ್ವರೂಪದ ಬಗ್ಗೆ ತಿಳಿಯುವ ಅವಕಾಶವಿರುತ್ತದೆ. ನೋಡಿ, ಮಾನವ ಜನ್ಮಗಳಲ್ಲಿ ಮಾತ್ರ ಈ ಒಂದು ಅವಕಾಶವಿರುತ್ತೆ. ನಮ್ಮ ಸತ್ಯಗಳ ಬಗ್ಗೆ ನಮ್ಮ ಏನು ಜನ್ಮಗಳ ಸ್ಕ್ಯಾನ್ ಮಾಡ್ಕೋಬಹುದು ನಾವು ಮಾಸ್ಟರ್ಸ್. ಎಷ್ಟು ಒಳ್ಳೆ ಒಂದು ಅವಕಾಶ ನೋಡಿ. ನಾವ್ ಯಾರು ಇಲ್ಲಿ ಧ್ಯಾನಿಗಳಾಗಿ ಕೂತ್ಕೊಂಡಿದೀವೋ, ನಾವು ಎಷ್ಟು ಪುಣ್ಯ ಮಾಡಿ ಬಂದಿದ್ದೇವೋ ಅಂತಂದ್ರೆ, ಈ ಯಾರಿಗ್ ಧ್ಯಾನ ಗೊತ್ತಿಲ್ಲ ಅವ್ರಕ್ಕಿಂತ ನಾವ್ ಎಷ್ಟೋ ಉತ್ತಮರು ಅಂತ ಹೇಳ್ಕೋಬಹುದು. ಎಷ್ಟೋ ಮುಂದೆ ಹೋಗಿದ್ದೀವಿ, ಆಯ್ತಪ್ಪ. ಕೆಲವು ಅನುಭವಗಳನ್ನು ನಾವು ಪಡ್ಕೊಂಡಾಗ ಅನ್ಕೋತೀವಿ, ಅಯ್ಯೋ ನಾವ್ ಎಂತ ಆನಂದದ ಸ್ಥಿತಿನಲ್ಲಿ ಇದ್ನಪ್ಪ, ಈ ಕಣ್ಣು ತೆಗೆದ ಮೇಲೆ ಏನಿದೆ ನೋಡ್ಬೇಕು, ಇದೇ ಇಲ್ಲ ಅನ್ಸುತ್ತೆ. ನೋಡಿ, ಅವಾಗ ನೋಡಿ ಮಾಸ್ಟರ್ಸ್ ಎಷ್ಟು ನಮಗೆ ಒಂದು ನಮ್ಮ ಆತ್ಮದ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತಲ್ವಾ, ಅವಾಗ ಬದ್ಲಾಗ್ಬಿಡ್ತೀವಿ. ಯಾವಾಗ ಇಂತಹ ಅನುಭವಗಳು ತಗೊಂತೀವೋ ಅಧ್ಯಾತ್ಮಕ್ಕೆ ಇನ್ನೂ ಹತ್ರ ಹೋಗ್ತಾ ಇರತ್ತೆ ನಮ್ಮ ಒಂದು ಪಯಣ. ಹೀಗೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನೋಡಿ, ತಾಯಿಯ ಗರ್ಭವನ್ನು ಪ್ರವೇಶಿಸಿದ ಆತ್ಮವು ತನ್ನ ಸತ್ಯ ಸ್ವರೂಪವನ್ನು ಮರೆಯುವುದು ಸಹಜ. ಮಾನವನ ಬಾಲ್ಯದ 5 ವರ್ಷಗಳು ಅತಿ ಶ್ರೇಷ್ಠ. ನೋಡಿ, ಮಾನವ ತನ್ನ 5 ವರ್ಷಗಳು ಹುಟ್ಟಿದ್ಮೇಲೆ 5 ವರ್ಷಗಳು ಏನಿರತ್ತಲ್ವಾ, ತುಂಬಾ ಒಂದು ಶ್ರೇಷ್ಠವಾದಂತಹ ಆ ಒಂದು ಪಯಣ ಇರತ್ತೆ. ಆ ಸಂದರ್ಭದಲ್ಲಿ ಆತ್ಮವು ತನ್ನ ಭೌತಿಕ ಶರೀರದಿಂದ ಸುಲಭವಾಗಿ ಸೂಕ್ಷ್ಮ ಶರೀರಿಯಾಗಿ ಹೊರಬರಬಹುದು. ಹೀಗೆ ಹೊರಬಂದು ಸೂಕ್ಷ್ಮ ಲೋಕದ ಕಾರ್ಯಕರ್ತರೊಡನೆ ತನ್ನ ಅನುಭವಗಳನ್ನು ಹಂಚಿಕೊಳ್ಳುತ್ತಿರುತ್ತದೆ. ನೋಡಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ,
ಮಕ್ಕಳು ಮಲ್ಕೊಂಡಿರ್ತಾವ. 5 ವರ್ಷದ ಮಕ್ಕಳು ನೋಡಿ ಮಾಸ್ಟರ್ಸ್, ಎಷ್ಟು ಸೂಕ್ಷ್ಮ, ಅವು ಎಷ್ಟು ಒಳ್ಳೇದು ಕೆಟ್ಟದ್ದು ಅವಕ್ಕೇನು ಡಿಫ್ರೆನ್ಸ್ ಗೊತ್ತಿಲ್ಲ. ಒಟ್ಟ ಮುಂದೆ ಏನ್ ಕಾಣ್ತಾ ಇರತ್ತೋ ಏನು ಇರತ್ತೋ ಅದ್ರಷ್ಟೇ ತಿಳ್ಕೊಳ್ತಾ ಇರ್ತವೆ. ಆದ್ರೆ ನೋಡಿ, ನಾವಾದ್ರೆ ಏನ್ ಮಾಡ್ತೀವಿ, ಇದು ಒಳ್ಳೇದು ಇದು ಕೆಟ್ಟದ್ದು, ಇವನಿಗ್ ನಾವು ಸಪೋರ್ಟ್ ಮಾಡ್ಬೇಕು, ಇವನಿಗ್ ಸಪೋರ್ಟ್ ಮಾಡ್ಬಾರ್ದು, ಇಂಥ ಥಿಂಕಿಂಗ್ಸ್ ಜಾಸ್ತಿ ಇರತ್ತೆ. ಅವ್ರಿಗೆ ಏನು ಇಲ್ಲ, ತಾಯಿ ಪ್ರೀತಿ ತರ ಯಾರು ಒಳ್ಳೇದ್ ಮಾತಾಡ್ತಾರ ಹಾ ಎಸ್ ಅಂದ್ಬಿಡ್ತವೆ. ಒಳ್ಳೇದು ಕೆಟ್ಟದ್ದು ಆಲೋಚನೆ ಮಾಡಲ್ಲ. ಅವುಗಳು ನೋಡಿ, ಆ ಶಿಶುಗಳು ಮಲ್ಕೊಂಡಾಗೆ ಸೂಕ್ಷ್ಮ ರೀತಿಯಾಗಿ ಅವು ಬಾಡಿ ಎಲ್ಲ ಭೌತಿಕವಾಗಿ ಅದು ನಿದ್ರೆ ಹೊಂದಿರತ್ತೆ. ಆದ್ರೆ ಸೂಕ್ಷ್ಮ ಶರೀರದಿಂದ ಸೂಕ್ಷ್ಮ ಲೋಕಕ್ಕೆ ಪ್ರಯಾಣ ಮಾಡಿ ಅಲ್ಲಿರುವಂತಹ ಕಾರ್ಯಕರ್ತರು ನೋಡಿ, ಅಲ್ಲಿ ಆತ್ಮ ಸ್ವರೂಪದಲ್ಲಿ ಕಾರ್ಯಕರ್ತರಿದ್ದಾರೆ ಮೇಲೆ. ಹಾಗಾಗಿ ಅವರ ಜೊತೆ ಮಾತಾಡತ್ತೆ, ಹೋಗಿ ನೋಡಿ, ನಾನು ಇದು ಅನ್ಕೊಂಡಿದ್ದೆ, ಇದು ನೆಕ್ಸ್ಟ್ ನಾನ್ ಮಾಡ್ಬೇಕು, ನನ್ನ ಕಾರ್ಯಾಚರಣೆ ನೋಡಿ, ನಾ ಒಂದ್ ಅನುಭವ ತಗೊಂಡಿದೀನಿ, ಈ ಒಂದು ಮಗು ರೂಪದಲ್ಲಿ ಇದ್ದಾಗ ಹಿಂಗ್ ಅನುಭವ ತಗೊಂಡಿದೀನಿ ಅಂತ ಹೇಳಿ ನಗ್ತಾ ಇರತ್ತೆ ಅಂತೆ. ಹೀಗೆ ನೋಡಿ ಮುಂದೆ ಏನಾಗತ್ತೆ ನೋಡೋಣ. ಸೂಕ್ಷ್ಮ ಲೋಕದ ಕಾರ್ಯಕರ್ತರೊಡನೆ ತನ್ನ ಅನುಭವಗಳನ್ನು ಹಂಚಿಕೊಳ್ಳುತ್ತದೆ. ಈ ಕಾರ್ಯವು ಮಗು ಮಲಗಿದ್ದಾಗ ನಡೆಯುತ್ತದೆ. ಆದ ಕಾರಣವೇ ಮಲಗಿದ ಮಕ್ಕಳನ್ನು ಎಬ್ಬಿಸಬಾರದು. ಭೌತಿಕ ಶರೀರವು ನಿದ್ರಿಸುವಾಗ ಸೂಕ್ಷ್ಮ ಶರೀರಿಯಾಗಿ ಹೊರಬಂದು ಆತ್ಮವು ತನ್ನಿಚ್ಛೆಯಂತೆ ವಿಹರಿಸುವುದು, ತನ್ನ ಪ್ರಸ್ತುತ ಜನ್ಮದಲ್ಲಿ ಎದುರುಗೊಳ್ಳಬೇಕಾದ ಸಂದರ್ಭಗಳನ್ನು ಮುಂಚಿತವಾಗಿ ಕಾಣುವುದು ಅಥವಾ ಹಿಂದಿನ ಜನ್ಮಗಳಲ್ಲಿ ಕಂಡ ಸ್ಥಳಗಳಿಗೆ ಭೇಟಿ ನೀಡುವುದು ಎಲ್ಲವೂ ನಡೆಯುತ್ತದೆ. ನೋಡಿ, ಆ ಕಾರ್ಯಕರ್ತರೊಡನೆ ಮಾತಾಡ್ತಾ ತನಗೆ ತನ್ನ ಒಂದು ಈ ಜನ್ಮದಲ್ಲಿ ಮುಂದೆ ಬರಬೇಕಾಗಿರುವಂತಹ ಒಂದು ಪರಿಸ್ಥಿತಿಯ ಬಗ್ಗೆ ಕೂಡ ಅದು ಮಾತಾಡಿರುತ್ತೆ. ಅಷ್ಟೇ ಅಲ್ಲ, ಹಿಂದಿನ ಜನ್ಮದಲ್ಲಿ ಅದು ಏನಾದ್ರೂ ಕಾರ್ಯ ಮಾಡ್ತಾ ಇದ್ರೆ ಅದು ಯಾವುದೋ ಒಂದು ಸ್ಥಳ ಅದಕ್ಕೆ ಪರಿಚಯ ಇರತ್ತೆ, ಅಲ್ಲಿ ಹೋಗಿ ನೋಡ್ಬೇಕು ಅಂತ ಅನ್ಕೊಂಡಿರತ್ತೆ. ಬಟ್ ಆ ಜನ್ಮದಲ್ಲಿ ಆಗಿರೋದಿಲ್ಲ, ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ಹೋಗಿ ವಿಹರಿಸಿ ಬಂದಿರತ್ತೆ. ಇಂತಹ ಕಾರ್ಯಗಳನ್ನು ಸೂಕ್ಷ್ಮ ಸ್ವರೂಪದಲ್ಲಿ ನಾವು ಮಾಡಿರ್ತೀವಿ. ಆ ಮಗುವಿನ ರೂಪದಲ್ಲಿ ಇದ್ದಾಗ ಈ ರೀತಿಯಾಗಿ ಮಾಡ್ತೀವಿ. ಇನ್ನು ಹೇಳ್ಬೇಕಂದ್ರೆ, ತನ್ನ ಹಿಂದಿನ ಜನ್ಮದಲ್ಲಿ ಬಾಕಿ ಉಳಿಸಿದ ಕಾರ್ಯಗಳನ್ನು ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಲೋಕದಲ್ಲಿ ಪೂರೈಸಿರುತ್ತದೆ. ನೋಡಿ, ನಾವು ನಮ್ ಜೀವನದೊಳಗ ಯಾವುದೇ ಒಂದು ಕೆಲಸಗಳನ್ನು ಬ್ಯಾಲೆನ್ಸ್ ಇಟ್ಟು, ಅಂದ್ರೆ ನಮಗ್ ಮಾಡ್ಬೇಕಾದಂತ ಕರ್ಮ ಅಂದ್ರೆ ಕೆಲಸಗಳನ್ನು ಏನೋ ಮಾಡ್ಬೇಕನ್ಕೊಂಡಿರ್ತೀವಿ, ಆಗಿರೋದಿಲ್ಲ. ಆದ್ರೆ ನಾವು ಮರಣ ಹೊಂದಿ ಮತ್ತೆ ಇನ್ನೊಂದು ಜನ್ಮ ತಗೊಳ್ಳುವಂತಹ ಸಮಯ ಬರತ್ತಲ್ವಾ, ಹಾಗೆ ನಮ್ಮ ಕನಸೇನಾಗಿರತ್ತೆ, ಸೂಕ್ಷ್ಮವಾಗಿ ನಾವು ಇದನ್ನ ಮಾಡ್ಬೇಕು, ಇಂಥ ಬಿಲ್ಡಿಂಗ್ ಕಟ್ಬೇಕು, ಇಂಥ ಸ್ಕೂಲನ್ನು ಆಲ್ರೆಡಿ ಇಲ್ಲಿ ನೋಡ್ರಿ, ಇಂತಹ ಮಗುವಿನ ರೂಪದಲ್ಲಿ ಇದ್ದಾಗ ನಾನು ಇಂಥದ್ ಮಾಡ್ಬೇಕಾಗಿತ್ತು, ಅದು ಸೂಕ್ಷ್ಮ ಶರೀರದಿಂದ ಸೂಕ್ಷ್ಮ ಲೋಕಕ್ಕೆ ಹೋಗುತ್ತೆ. ಮತ್ತೆ ತಾನು ಎಲ್ಲಿ ಆ ಸ್ಥಳಗಳಲ್ಲಿ ಅದ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅನ್ಕೊಂಡಿರುತ್ತೆ ಹಿಂದಿನ ಜನ್ಮದಲ್ಲಿ, ಅಲ್ಲಿ ಸೂಕ್ಷ್ಮ ರೂಪದಲ್ಲಿ ಆಗ್ಲೇ ಕಟ್ಟಿ ಬಂದಿರತ್ತೆ. ಸೂಕ್ಷ್ಮ ರೂಪದಲ್ಲಿ ಆ ಪ್ಲೇಸ್ಗಳನ್ನು ಆಯ್ಕೆ ಮಾಡಿ ಕಟ್ಕೊಂಡಿರತ್ತೆ. ಆದ್ರೆ ಭೌತಿಕವಾಗಿ ಅದು ಮುಂದೆ ನಡಿಬೇಕಾಗಿದೆ, ಅದು ನೆಕ್ಸ್ಟ್ ನಡೆಯುತ್ತೆ. ಹೀಗೆ ಪ್ರತಿ ಕಾರ್ಯವು ಭೌತಿಕ ಪ್ರಪಂಚದಲ್ಲಿ ನಡೆಯುವ ಮೊದಲು, ನೋಡಿ, ಭೌತಿಕವಾಗಿ ನಡೆಯುವ ಮೊದಲು ಸೂಕ್ಷ್ಮ ಲೋಕಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ. ಆ ಸೂಕ್ಷ್ಮ ರೂಪದಲ್ಲಿ ಕಾರ್ಯ ಮಾಡಿ ಬಂದಿರುತ್ತೆ ಅಂತ ಹೇಳ್ತಿದ್ರೆ. ಆದ ಕಾರಣ ಸೂಕ್ಷ್ಮ ರೂಪದಲ್ಲಿ ಆತ್ಮವು ಕೈಗೊಂಡ ಕಾರ್ಯವು ಕಾಲಾನಂತರ ಇದರ ಕಾರಣಕರ್ತರ ಮೂಲಕ ಭೌತಿಕ ಲೋಕದಲ್ಲಿ ರೂಪಾಂತರಗೊಳ್ಳುತ್ತದೆ. ಆದ್ರೆ ಆ ಒಂದು ಕಾರ್ಯಗಳು ಭೂಮಿ ಮೇಲೆ ಯಾವಾಗ ನಡಿಬೇಕೋ ಅದು ಆ ಸಮಯ ಬಂದಾಗ ಅದು ನಡೆಯುತ್ತೆ. ಆಲ್ರೆಡಿ ಏನಾಗಿರತ್ತೆ, ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಲೋಕದಲ್ಲಿ ನಡೆಸಿ ಬಂದ್ಬಿಟ್ಟಿರ್ತೀವಿ ಅಂತ ತಿಳ್ಕೊಬಹುದು. ಹೀಗೆ ಕೈಕೊಂಡ ಕಾರ್ಯದ ಫಲಾಫಲಗಳು ಆನಂದಮಯ ಕೋಶದಲ್ಲಿ ಶೇಖರಣೆ ಆಗಿರುತ್ತದೆ. ಇಂತಹ ಕೆಲಸ ಮಾಡಿದ ಮೇಲೆ ನಮಗ್ ಒಳ್ಳೇದಾಗಿರುತ್ತಾ ಅಥವಾ ನೋವಾಗಿರುತ್ತಾ, ಏನಾಗಿರತ್ತೆ, ಆ ಒಂದು ಫಲಾಫಲಗಳು ಎಲ್ಲಿ ಸ್ಥಿರವಾಗಿರ್ತವೆ, ಎಲ್ಲಿ ಅದು ಶೇಖರಣೆ ಆಗಿರುತ್ತದೆ ಅಂದ್ರೆ ಆನಂದಮಯ ಕೋಶದಲ್ಲಿ. ನೋಡ್ರಿ, ನಾವು ಎಲ್ಲಾ ಸೂಕ್ಷ್ಮ ರೂಪದಲ್ಲಿ ಮಾಡ್ಕೊಂಡಿರ್ತೀವಿ, ಅದ್ರ ಫಲಾಫಲಗಳು ಕೂಡ ಅಲ್ಲಿ ಶೇಖರಣೆ ಆಗ್ಬಿಟ್ಟಿರತ್ತೆ. ಅದೇ ನಾವು ಧ್ಯಾನಕ್ಕೆ ಕುತ್ಕೊಂಡಾಗ ನಾವು ಎಲ್ಲೋ ಏನೋ ಕಟ್ಟಿರ್ತೀವಿ, ಅದು ಎಲ್ಲಿ ಸೂಕ್ಷ್ಮ ರೂಪದಲ್ಲಿ ಆಗಿದೆ.
ಭೌತಿಕವಾಗಿ ನಡಿಬೇಕಾಗಿದೆ ಅನ್ನೋದು ಕೂಡ ನಾವು ತಿಳ್ಕೊಳ್ತಾ ಇರ್ತೀವಿ ಮಾಸ್ಟರ್ಸ್. ಹಾಗೆ ಇದರಿಂದ ದೊರೆಯುವ ಆನಂದವನ್ನು ಆತ್ಮ ಬಹಳ ಸಂತೋಷದಿಂದ ಅನುಭವಿಸುತ್ತದೆ. ಇಲ್ಲಿ ಏನೋ ನಮ್ಗೆ ಒಳ್ಳೇದಾಗ್ತಾ ಇದೆ ಎಂದಾಗ ಆತ್ಮ ತುಂಬಾ ಸಂತೋಷ ಪಡ್ತಾ ಇದೆ. ಆತ್ಮ ಸ್ವರೂಪದಲ್ಲಿ ಆತ್ಮ ಸಂತೋಷ ಪಡ್ತಾ ಇರತ್ತೆ ಆನಂದಮಯ ಕೋಶದಿಂದ. ಓಕೆ, ಈ ಆದ ಕಾರಣ ಮಲಗಿದ ಮಕ್ಕಳು ತಮ್ಮಲ್ಲಿಯೇ ಮಲಗಿದಲ್ಲಿಯೇ ಅವು ನಗ್ತಾ ಇರುತ್ತಾರೆ, ಆ ಆನಂದವನ್ನು ಅನುಭವಿಸುತ್ತಿರುತ್ತಾರೆ. ಆತ್ಮವು ಅಪರಿಮಿತ ಚೈತನ್ಯ ಶಕ್ತಿ ಉಳ್ಳದ್ದಾಗಿದೆ. ನೋಡಿ, ಆತ್ಮ ಏನು ಸುಮ್ನೆನಾ? ಆತ್ಮ ಬಹಳ ಚೈತನ್ಯ ಶಕ್ತಿಯುಳ್ಳದ್ದಾಗಿದ್ದು ಅದಕ್ಕೆ ಎಲ್ಲವೂ ಗೊತ್ತಿರತ್ತೆ. ಎಷ್ಟೋ ಜನ್ಮದ್ ಗೊತ್ತಿರತ್ತೆ, ಮುಂದಿಂದು ಗೊತ್ತಿರತ್ತೆ ಆತ್ಮಕ್ಕೆ. ಆದ್ರೆ ಈ ಶರೀರವನ್ನು ತೊಟ್ಕೊಂಡ್ ಬಂದ್ಮೇಲೆ ಮರಿತೀವಲ್ವಾ, ಎಷ್ಟು ನಾವು ಅದರಿಂದ ವಂಚಿತರಾಗಿರ್ತೀವಿ. ನೋಡಿ ಮಾಸ್ಟರ್ಸ್, ನಮಗೆ ಈ ಭೂಮಿ ಮೇಲೆ ಆ ಭಗವಂತ ಕಳಿಸೋಕ್ಕಿಂತ ಬಿಫೋರ್ ಎಲ್ಲವೂ ಆತ್ಮಕ್ಕೆ ಹೇಳಿ ಕಳ್ಸಿರ್ತಾನೆ. ನೀನು ಅಲ್ಲಿಗೆ ಹೋದ್ಮೇಲೆ ಮರಿಬೇಡ, ನೀನು ಆತ್ಮ ಸ್ವರೂಪ ಅನ್ನೋದನ್ನ ಯಾವತ್ತೂ ಮರಿಬೇಡ ಅಂತ ನಿಬಂಧನೆ ಹಾಕಿರ್ತಾನೆ. ನಿನ್ನ ಆತ್ಮದ ಸ್ವರೂಪದಲ್ಲೇ ನಡಿಬೇಕಾಗಿರತ್ತೆ ಎಲ್ಲವೂ. ಆದ್ರೆ ಯಾವ್ದ್ಯಾವ್ದೋ ವಿಷಯಗಳಿಗೆ ನೀನು ಸಿಲುಕಿ ನಿನ್ನನ್ನು ನೀನು ವಂಚಿತಗೊಳ್ಳುವ ಹಾಗೆ ಮಾಡ್ಕೋಬೇಡ ಅಂತ ಹೇಳಿ ನಿಬಂಧನೆ ಹಾಕಿರ್ತಾನೆ. ನೆನ್ಪಿಟ್ಕೋ ಇದನ್ನ ಅಂತ ಹೇಳಿ ಕೂಡ ಕಳ್ಸಿರ್ತಾನೆ. ಮೂಲ ಚೈತನ್ಯದಷ್ಟೇ ಶಕ್ತಿಯು ಪ್ರತಿ ಆತ್ಮಗಳಲ್ಲಿಯೂ ತುಂಬಿರುವುದಲ್ಲದೆ ಅಗಾಧವಾದ ಜ್ಞಾನ ಸಂಪತ್ತಿನಿಂದ ತುಂಬಿರುತ್ತದೆ. ನೋಡಿ, ಎಷ್ಟು ಅಗಾಧವಾದ ಜ್ಞಾನ ನಮ್ಮಲ್ಲಿ ಇದೆ, ಒಳಗಡೆ ಇದೆ ನಮ್ಮ ಆತ್ಮ ಸ್ವರೂಪದಲ್ಲಿ ಅಲ್ವಾ. ಮತ್ತೆ ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಮಾಸ್ಟರ್ಸ್? ಸಾಕಷ್ಟು ಧ್ಯಾನವನ್ನು ಮಾಡ್ಬೇಕು. ಯಾರು ಬಡವರು, ಶ್ರೀಮಂತರು, ಚಿಕ್ಕವರು, ದೊಡ್ಡವರು ಯಾವುದು ಸಂಬಂಧ ಇಲ್ಲ. ಆತ್ಮ ಸ್ವರೂಪದಲ್ಲಿ ಎಲ್ಲರೂ ಅಷ್ಟೇ ನಾವು. ಆದ್ರೆ ಭೌತಿಕವಾಗಿ ಅವ್ರು ನಮ್ ಚಿಕ್ಕಮ್ಮ, ಇವ್ರು ನಮ್ ದೊಡ್ಡಮ್ಮ, ಅವ್ರು ನಮ್ ತಂದೆ, ಇವ್ರು ನಮ್ಮ ಚಿಕ್ಕಪ್ಪ, ಹೀಗೆಲ್ಲ ನಾವು ಅನ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲ ನಾವು ಆತ್ಮ ಸ್ವರೂಪದಲ್ಲಿ ನೋಡಿದಾಗ ನಾವೆಲ್ಲರೂ ಅಷ್ಟೇ, ನಮ್ಮಲ್ಲಿ ಅಗಾಧವಾದ ಜ್ಞಾನ ಇದೆ. ಎಷ್ಟು ಜನ್ಮ ಇನ್ನು ಮುಂದೆ ತಗೊಳ್ತೀವೋ ಆ ಜನ್ಮದ ಏನು ಅನುಭವಗಳು ಮುಂದೆ ಏನಾಗ್ತಾವ ಅನ್ನೋದು ಕೂಡ ಆ ಬ್ಲೂ ಪ್ರಿಂಟ್ ಅಲ್ಲಿ ರೆಡಿ ಆಗ್ಬಿಟ್ಟಿದೆ ಮಾಸ್ಟರ್ಸ್. ಈ ಜನ್ಮದ್ ಮಾತ್ರ ಅಲ್ಲ, ಹಿಂದೆ, ಇವಾಗೆ, ಮುಂದೆ ಎಲ್ಲಾ ಜನ್ಮಗಳ ಒಂದು ಪರಿಪೂರ್ಣವಾದಂತಹ ಮಾಹಿತಿ ಅಲ್ಲಿ ಆಲ್ರೆಡಿ ಸೂಕ್ಷ್ಮ ಲೋಕದಲ್ಲಿ ನಾವು ಬರೆದಿಟ್ಟು ಬಂದಿದ್ದೇವೆ ನೋಡಿ. ಹಾಗಾಗಿ ಆತ್ಮಗಳು ಮೂಲ ಚೈತನ್ಯದ ತುಣುಕುಗಳಷ್ಟೇ. ನೋಡಿ, ನಾವು ಒಂದು ಮೂಲ ಚೈತನ್ಯ ಅಂತ ಏನ್ ಹೇಳ್ತೀವಿ? ಭಗವಂತನ ಆ ಒಂದು ಚೈತನ್ಯ ರೂಪ ಏನಿದೆ ಅಲ್ಲ, ಆ ಚೈತನ್ಯದ ಒಂದು ಸಣ್ಣ ತುಣುಕು ಅಷ್ಟೇ ನಾವು. ಆ ಸೂಜಿ ಮಣಿಯಿಂದ ಒಂದು ಡಾಟ್ ಇಡೋದು ಕೂಡ ದೊಡ್ಡದಾಗತ್ತೆ, ಅಷ್ಟು ಚಿಕ್ಕದಾಗಿ ಇರತ್ತೆ. ನಾವು ಬೆಳಕಿನ ಸ್ವರೂಪಿಗಳು ಅಂತ ಹೇಳ್ತಾರೆ. ಆ ಆತ್ಮ ಚೈತನ್ಯ ಬೆಳಕಿನ ಹಾಗೆ ಇರುತ್ತವೆ. ನಾವು ಬೆಳಕಿನ ಸ್ವರೂಪಿಗಳು ಅಂತ ನಾವಿಲ್ಲಿ ತಿಳ್ಕೋಬಹುದು. ಹೀಗೆ ಪರಮಾತ್ಮನು ಬೇರೆಯಲ್ಲ, ಆತ್ಮಗಳು ಬೇರೆಯಲ್ಲ. ನಿರಂತರ ಜ್ಞಾನಾರ್ಜನೆಗಾಗಿ ಪರಮಾತ್ಮನೆಂಬ ಅಗಾಧ ಬೆಳಕಿನಿಂದ ಹೊರಟ ಬೆಳಕಿನ ಕಿರಣಗಳೇ ಈ ಆತ್ಮಗಳು. ನಾವೆಲ್ಲ ಯಾರು ಅಂತಂದ್ರೆ ಬೆಳಕಿನ ಕಿರಣಗಳು. ಒಂದು ಆಕಾರ, ಆ ಭಗವಂತನ ನಾವು ಆಕಾರವಾಗಿ ನಾವು ನೋಡ್ತೀವಿ. ಆದ್ರೆ ಆ ಒಂದು ಪರಿಶುದ್ಧವಾದಂತಹ ಅಗಾಧವಾದ ಬೆಳಕು ಆ ಭಗವಂತ. ಅಲ್ಲಿಂದ ನಾವು ಬಂದಿರೋದು, ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಆ ಒಂದು ಬೆಳಕಿನ ರೂಪದಲ್ಲಿ ಆ ಬೆಳಕು ಹೋಗಿ ಸಾಕಷ್ಟು ಲೋಕಗಳಲ್ಲಿ ಅದು ವಿಹರಿಸಿ, ನಾನು ಇಂಥ ಜನ್ಮ ತಗೋತೀನಿ. ಕಾರ್ಯಕರ್ತರಿರ್ತಾರೆ ಇಲ್ಲಿ ಆತ್ಮ ಸ್ವರೂಪದಲ್ಲಿ. ಸೂಕ್ಷ್ಮ ಲೋಕಕ್ಕೆ ಹೋಗುತ್ತೆ, ನನಗೆ ಇಂಥ ಜನ್ಮ ಬೇಕು, ಹೀಗೆ ಬೇಕು, ಹಾಗೆ ಬೇಕು, ಎಲ್ಲವನ್ನು ಹೇಳ್ಕೊಂಡು ರೆಡಿಯಾಗಿ ಈ ಒಂದು ಆತ್ಮ ಈ ಶರೀರವನ್ನು ತೊಟ್ಕೊಂಡು ಬಂದು ಈಗ ನಾವೆಲ್ಲರೂ ಮುಂದೆ ಕುತ್ಕೊಂಡಿದೀವಿ, ಒಬ್ರನ್ನೊಬ್ರು ನೋಡ್ತಾ ಇದ್ದೀವಿ. ನಮ್ದು ಸಾಕಷ್ಟು ಕಾರ್ಯಗಳು ನಡೆದು ಹೋಗಿದಾವೆ, ಇನ್ನು ನಡೆಸ್ತಾ ಇದ್ದೀವಿ, ಮುಂದೆ ಕೂಡ ನಡೆಸೋದಿದೆ. ಮತ್ ನಮಗೆ ಇಲ್ಲಿ ಕೂತ್ಕೊಂಡಿದೀವಿ ಎಲ್ರು ನಾವು, ನಮ್ಗಿನ್ನೂ ಗೊತ್ತಿಲ್ಲ. ಅದಕ್ಕಾಗಿ ಹೆಚ್ಚು ಧ್ಯಾನವನ್ನು ಮಾಡೋಣ. ಹೆಚ್ಚು ಧ್ಯಾನವನ್ನು ಮಾಡಿ ಇನ್ನು ಹೆಚ್ಚು ಧ್ಯಾನ ನಮ್ಮೊಳಗಿರೋದನ್ನ ನಾವು ಗೋಚರ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಇದು ಒಂದು ಪುಸ್ತಕ ಓದಿ ತಿಳ್ಕೊಳ್ಳೋದಲ್ಲ, ಅನುಭವಕ್ಕೆ ತೆಗೆದುಕೊಳ್ಬೇಕು ಮಾಸ್ಟರ್ಸ್. ಯಾಕೆಂದ್ರೆ ಅಂತಹ ಜ್ಞಾನ ಯಾವ ಪ್ರಾಣಿ ಪಕ್ಷಿಗಳಲ್ಲೂ ಇಲ್ಲ, ನಮಗೆ ಮಾತ್ರ ಕೊಟ್ಟಿದ್ದಾನೆ. ತಿಳ್ಕೊಳ್ಳುವಂತಹ ಆ ಬುದ್ಧಿಯಿಂದ ಜ್ಞಾನಕ್ಕೆ ಹೋಗ್ಬೇಕು.
ಜ್ಞಾನ ನೋಡಿ ಯಾರೆಲ್ಲ ಈಗ ಅನುಭವಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಏನ್ ಹೇಳ್ತಾರೆ, ಆ ಮುಕ್ತಿ ಮಾರ್ಗಕ್ಕೆ ತುಂಬಾ ಹತ್ರ ನಾವು. ಬಟ್ ನಮ್ಮ ಮೇಲೆ ಇರತ್ತೆ, ಇದೇ ಲಾಸ್ಟ್ ಜನ್ಮ ಅಂತ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಮಾಡ್ಕೊಳ್ಳೋದು ಬಿಡೋದು ನಮಗ್ ಬಿಟ್ಟಿರೋದು. ನೋಡಿ, ಮತ್ತೆ ನಾವು ಜನನ ಮರಣ ಮಾಡ್ಕೋಬೇಕಾ? ಅದಕ್ಕೂ ಓಕೆ. ಇಲ್ಲಪ್ಪ ನಮಗೆ ಸಾಕಪ್ಪ, ಎಲ್ಲ ನಮ್ಮ ಇಚ್ಛೆ, ನಾವು ಈಗ ತಿಳ್ಕೊಬೇಕು. ಏನ್ ಮಾಡ್ತೀವಿ ಇಲ್ಲಿ ಬಂದು ಇಷ್ಟೊಂದು ಕಾರ್ಯಗಳನ್ನು ನಮ್ಮ ಕರ್ಮಗಳ ಅನುಸಾರವಾಗಿ ನಾವು ಮರಳಿ ಬಂದೇ ಬರ್ತೀವಿ. ಇಲ್ಲಪ್ಪ, ನಮ್ಮ ಕರ್ಮಗಳನ್ನು ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಹೋದ್ರೆ ಅಲ್ಲಿ ನಾವು ಸೂಕ್ಷ್ಮ ಲೋಕದಲ್ಲಿ ಯಾವುದೋ ಲೋಕದಲ್ಲಿ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಮಾಸ್ಟರ್ಸ್. ಹೀಗೆ ಆತ್ಮಗಳ ಕಾರ್ಯಗಳು ಹೀಗೆ ನಡೀತಾ ಇರತ್ತೆ. ವಾಸ್ತವವಾಗಿ ಪರಮಾತ್ಮನೆಂಬ ಬೇರೆಯದೇ ಆದ ಬೆಳಕಿಲ್ಲ ನೋಡಿ. ಪರಮಾತ್ಮನೇ ಬೇರೆ ಅನ್ನುವಂತ ಬೆಳಕು ಇಲ್ಲ. ಆ ಪರಮಾತ್ಮನ ಬೆಳಕಿನಲ್ಲಿಯೇ ಬಂದಂತಹ ಈ ಆತ್ಮ ಸ್ವರೂಪಿಗಳು ನಾವು. ಇಡೀ ವಿಶ್ವವೇ ಕ್ಷಣ ಕ್ಷಣಕ್ಕೂ ರೂಪಾಂತರಗೊಳ್ಳುತ್ತಿರುವ ಬೆಳಕೆ ಆಗಿದೆ ನೋಡಿ. ಈ ಇಡೀ ವಿಶ್ವ ಎಲ್ಲ ಏನು, ಇದು ಈ ಕ್ಷಣ ಕ್ಷಣಕ್ಕೂ ಏನಾಗ್ತಾ ಇದೆ, ರೂಪಾಂತರ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸರ್ವವು ಆ ಬೆಳಕಿನ ಸ್ವರೂಪವೇ ಆಗಿದೆ. ಅರ್ಥವಾಗದಿದ್ದಲ್ಲಿ ಆಲೋಚಿಸಿ ನೋಡಿ. ನೋಡಿ, ಈ ಪುಸ್ತಕದಲ್ಲಿ ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳು ಕೊಟ್ಟಂತಹ ಈ ಒಂದು ಸಾಕ್ಷ್ಯ ಚಿತ್ರ ಇದು. ಅವ್ರು ಏನ್ ಹೇಳ್ತಿದ್ದಾರೆ, ಆಲೋಚಿಸಿ ನೋಡಿ, ಇಲ್ಲಿ ರೂಪಾಂತರ ಆಗ್ತಾ ಇದೆ. ಆ ಭಗವಂತನ ಸ್ವರೂಪ, ಆ ವಿಶ್ವವೇ ಕ್ಷಣ ಕ್ಷಣಕ್ಕೂ ರೂಪಾಂತರವಾಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಆ ಬೆಳಕೆ ಇದು. ಈ ಒಂದು ವಿಶ್ವ ಅನ್ನೋದು ಆ ಬೆಳಕೆ ಅಂದ್ರೆ ನೋಡಿ, ನಿಜ ಅಲ್ವಾ? ಆ ಸಪ್ತ ಋಷಿಗಳಲ್ಲಿ ಆ ಇಬ್ರು ಮಹರ್ಷಿಗಳು ಬಂದು ಇಷ್ಟೆಲ್ಲಾ ಪುಸ್ತಕವನ್ನ ಅಂದ್ರೆ ಆ ಚಾನಲಿಂಗ್ ಆಗಿ ಕೊಟ್ಟಿರುವಂತಹ ಸಂದೇಶಗಳು ಇವು. ಎಷ್ಟು ಅವ್ರಿಗೆ ಕೊಡ್ಬೇಕು, ಭೂಮಿ ಜನರಿಗೆ ಇದನ್ನ ತಲುಪಿಸ್ಬೇಕು ಅಂತ ಹೇಳಿ ಯಾರು ನೋಡಿ, ಆ ರೂಪಾ ವೆಂಕಟೇಶ್ ಮೇಡಮ್ ಅಷ್ಟು ಅಗಾಧವಾದ ಜ್ಞಾನ ತಿಳಿಬೇಕು ಅಂತ ಆಳಕ್ಕೆ ಇಳಿದಾರೆ. ಅಂದ್ರೆ ಅವರು ಈ ಒಂದು ಜನ್ಮದಲ್ಲಿ ಎಷ್ಟೋ ಜನ್ಮಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಇವಾಗ ಇಂತಹ ಅಗಾಧವಾದಂತಹ ಜ್ಞಾನವನ್ನು ಅವರಿಗೆ ಕೊಟ್ಟು ಅವರಿಂದ ನಮ್ಮೆಲ್ಲರಿಗೂ ತಿಳಿಯುವಂತೆ ಎಷ್ಟೋ ಜನರಿಗೆ ಇದು ತಿಳಿಬೇಕಾಗಿದೆ. ಯಾರು ಈ ಒಂದು ವಿಷಯವನ್ನು, ಈ ಸಂದೇಶವನ್ನು ಅರ್ಥ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾರೋ ಸಂಪೂರ್ಣವಾಗಿ ಅವರು ಸಾಕಷ್ಟು ಬದಲಾವಣೆ ಆಗ್ತಾರೆ. ಇಲ್ಲದೆ ಇದ್ರೆ ಏನಾಗುತ್ತೆ, ವಂಚಿತರಾಗ್ತೀವಿ ಅಷ್ಟೇ. ಹೀಗೆ ನಿಜವಾದ ಜ್ಞಾನವನ್ನು ನಾವು ಪ್ರತಿ ಕ್ಷಣಕ್ಕೂ ನಮ್ಮಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು ಮಾಸ್ಟರ್ಸ್. ಭೂಮಿಗೆ ಬೆಳಕು ನೀಡುವುದು ಸೂರ್ಯ. ಹಾಗಾದ್ರೆ ಭೂಮಿಯಲ್ಲಿನ ಬೆಳಕೇ ಬೇರೆ, ಸೂರ್ಯನೇ ಬೇರೆಯೇ ಅಲ್ಲ ಅಲ್ವಾ? ಸೂರ್ಯ ಏನ್ ಕೊಡ್ತಾ ಇದ್ದಾನೆ ಅದು ಭೂಮಿವರೆಗೂ ಪ್ರತಿಯೊಂದು ಪ್ಲೇಸ್ಗೂ ಅದು ತಲುಪ್ತಾ ಇದೆ ಇವತ್ತು. ಆದ್ರೆ ಸೂರ್ಯನಿರುವುದು ಭೂಮಿಯಿಂದ ಬಹಳಷ್ಟು ದೂರ ಆಗಿದ್ರು ಕೂಡ ಇದೇ ಬೆಳಕೆ ತಾನೇ ಭೂಮಿಯನ್ನು ಬೆಳಗುತ್ತಿರುವುದು ಅಲ್ವಾ? ಈ ಭೂಮಿಯನ್ನು ಬೆಳಗ್ತಾ ಇರೋದು ಆ ಭಗವಂತ, ಸೂರ್ಯ ಭಗವಂತನೇ. ಆದ್ರೆ ಪರಮಾತ್ಮನ ಮೂಲ ಚೈತನ್ಯ ಬೇರೆ ಅಲ್ಲ. ಅದು ಮೂಲ ಚೈತನ್ಯ ಬೇರೆ ಅಂತ ಅಂದ್ಕೋಬೇಡಿ. ಅಲ್ಲಿ ಕೂಡ ಏನಾಗಿದೆ ಅಂದ್ರೆ ವಿಶ್ವವೆಲ್ಲ ಪಸರಿಸಿರುವ ಆತ್ಮವು ಬೇರೆಯಲ್ಲ. ಈ ಚೈತನ್ಯ ಶಕ್ತಿಯು ವಿವಿಧ ರೂಪಗಳನ್ನು ಪಡೆಯುತ್ತಾ ವಿವಿಧ ಪಾತ್ರಗಳನ್ನು ಮಾಡುತ್ತಾ ಸಾಗುವುದು. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ಚೈತನ್ಯ ಸ್ವರೂಪದಲ್ಲಿ ನಾವುಗಳು ಚೈತನ್ಯ ಶಕ್ತಿಯು ವಿವಿಧ ರೂಪಗಳನ್ನು ತಾಳ್ತಾ ಬರ್ತಾ ಇದ್ದೀವಿ. ನಾವು ವಿವಿಧ ರೂಪವನ್ನು ಪಡೆಯುತ್ತಾ ವಿವಿಧ ಪಾತ್ರಗಳನ್ನು ಮಾಡುತ್ತಾ ಸಾಗ್ತಾ ಇದ್ದೇವೆ. ಶಕ್ತಿಯು ಬೇರೆಯ ರೂಪಕ್ಕೆ ರೂಪಾಂತರ ಹೊಂದಬಹುದೇ ವಿನಃ ಅಂತ್ಯವಂತೂ ಇಲ್ಲ. ಆ ಒಂದು ಆತ್ಮಕ್ಕೆ ಅಂತ್ಯ ಅನ್ನೋದು ಇಲ್ಲ. ಅದು ಚೈತನ್ಯ ಸ್ವರೂಪ, ಅದಕ್ಕೆ ಸಾವು ಅಂತ್ಯ ಅಂತ ಇಲ್ಲ. ಆತ್ಮದ ಶಕ್ತಿಯ ಮೂಲ ಚೈತನ್ಯದೊಂದಿಗೆ ಬೆಸೆಯುವುದು ಅಂತ್ಯವೇ ಹೊರತು ಬೇರಾವುದೇ ರೂಪಾಂತರವಿಲ್ಲ. ಇಲ್ಲಿ ನಾವು ಜನ್ಮ ತಗೊಂಡ್ ಬರ್ತಾ ಇರ್ತೀವಿ. ಇಲ್ಲಿ ನಾವು ರೂಪಾಂತರಗೊಳ್ತಾ ಇದ್ದೀವಿ. ಒಂದೊಂದು ಜನ್ಮಕ್ಕೆ ಒಂದೊಂದು ರೀತಿಯಾದಂತಹ ಜ್ಞಾನವನ್ನು ತೆಗೆದುಕೊಂಡು ರೂಪುಗೊಳ್ತಾ ಇರ್ತೀವಿ. ಆದ್ರೆ ಅದ್ರ ಚೈತನ್ಯ, ನಮ್ಮೊಳಗಿರುವಂತ ಆತ್ಮ ಸ್ವರೂಪ ಆ ಚೈತನ್ಯಕ್ಕೆ ಸಂಬಂಧಪಟ್ಟಿದ್ದು, ಮೂಲ ಚೈತನ್ಯಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ, ಆತ್ಮದ ಶಕ್ತಿಯ ಮೂಲ ಚೈತನ್ಯದೊಂದಿಗೆ ಬೆಸೆಯುವುದು ಅಂತ್ಯವೇ ಹೊರತು ಬೇರೆ ಏನು ಅಲ್ಲ. ಕೊನೆಗೆ ನಾವು ಎಲ್ಲಿಗೆ ಹೋಗ್ಬೇಕು? ಆ ಒಂದು ಮೂಲ ಚೈತನ್ಯಕ್ಕೆ ಸೇರ್ಕೋಬೇಕು. ಯಾವಾಗೆ? ನಮ್ಮ ಪ್ರತಿಯೊಂದು ಹಂತವನ್ನು ದಾಟಿದ ಮೇಲೆ, ಎಷ್ಟೋ ಜನ್ಮಗಳನ್ನು ತೊಟ್ಟು
ನಾವೇನು ಬರ್ಕೊಂಡ್ ಬಂದು ಇಟ್ಟಿದೀವೋ ಮೇಲೆ ಸೂಕ್ಷ್ಮ ರೂಪದಲ್ಲಿ ಆ ಎಲ್ಲಾ ಜನ್ಮಗಳನ್ನು ದಾಟ್ಬೇಕಲ್ವಾ, ಆ ಎಲ್ಲಾ ಜ್ಞಾನವನ್ನು ತಗೋಬೇಕಲ್ವಾ. ಒಂದೇ ಜನ್ಮದಲ್ಲಿ ಎಲ್ಲ ಆ ಅಗಾಧ ಜ್ಞಾನ ತಗೊಳಕ್ ಆಗಲ್ಲ. ಈ ಜನ್ಮದಲ್ಲಿ ಎಷ್ಟು ತಗೊಳ್ತೀವೋ ಇನ್ನು ಬ್ಯಾಲೆನ್ಸ್ ನಾವು ಇನ್ನು ತಗೋಬೇಕಾಗಿರೋದಿತ್ತು ಅಂದ್ರೆ ಇನ್ನೊಂದ್ ಜನ್ಮ ಬರುತ್ತೆ. ಅದಕ್ಕಾಗಿ ಮಾಸ್ಟರ್ಸ್ ಇನ್ನೂ ಹೆಚ್ಚು ಜ್ಞಾನವನ್ನು ಬೆಳೆಸ್ಕೊಳ್ರಿ. ಯಾಕೆ ಪತ್ರಿಜಿ ಗುರುಗಳು ಹೇಳಿದ್ರು, ಎಷ್ಟೋ ಪುಸ್ತಕಗಳನ್ನು ಓದಿದ್ರು ಅವರು. ನೀವು ಪುಸ್ತಕಗಳನ್ನು ಓದ್ರಿ, ಅಗಾಧವಾದ ಜ್ಞಾನ ಬರುತ್ತೆ. ಹೆಚ್ಚು ತಿಳ್ಕೊಳ್ಳಿ. ಯಾವ್ದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದೆಯೋ ಅಥವಾ ಜ್ಞಾನಕ್ಕೆ ಸಂಬಂಧಪಟ್ಟಿದೆಯೋ ಎಲ್ಲವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಈ ಪುಸ್ತಕಗಳು ನಮಗೆ ಜ್ಞಾನವನ್ನು ಕೊಡ್ತಾ ಇರತ್ತೆ ಮಾಸ್ಟರ್ಸ್. ಹಾಗಾಗಿ ನೆಕ್ಸ್ಟ್, ಆತ್ಮದ ಅಗಾಧ ಶಕ್ತಿ ಉಳ್ಳದ್ದಾಗಿ, ಆತ್ಮವು ಅಗಾಧ ಶಕ್ತಿಯಾಗಿದ್ರೆ ತನ್ನ ಅಂತರ್ಯದಲ್ಲಿ ಸರ್ವಜ್ಞಾನವನ್ನು ಹೊಂದಿರುವುದಾಗಿದೆ. ನೋಡಿ, ಪಾತ್ರಗಳನ್ನು ನಿರ್ವಹಿಸುವಾಗ ಎದುರಾಗುವ ಸಮಸ್ಯೆ ಸಂಕಷ್ಟಗಳೆಲ್ಲದರಿಂದ ಮುಕ್ತನಾಗುವ ಜ್ಞಾನವು ಆತ್ಮದಲ್ಲಿ ಮೊದಲೇ ಇರುತ್ತದೆ. ನೋಡಿ, ಆತ್ಮಕ್ಕೆ ಗೊತ್ತು ಮುಂದೆ ಏನು ನಾವು ಸಮಸ್ಯೆ ಎದುರಿಸ್ತೀವಿ. ಒಂದು ವಿಷಯ ನಡೆಸ್ತಾ ಇದ್ದೀನಿ, ನಾನೀಗ ಕಾರ್ಯಗಳನ್ನು ನಡೆಸ್ತಾ ಇದ್ದೇನೆ ಅಂತಂದ್ರೆ ಅಲ್ಲಿ ಒಳ್ಳೇದು ಕೆಟ್ಟದ್ದು ಏನಾಗುತ್ತೆ ಆತ್ಮಕ್ಕೆ ಗೊತ್ತಿದೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಇಲ್ಲಿ, ಸಂಕಷ್ಟಗಳೆಲ್ಲದರಿಂದ ಮುಕ್ತನಾಗುವ ಜ್ಞಾನವು ಆತ್ಮದಲ್ಲಿ ಮೊದಲೇ ಇರುತ್ತದೆ. ಆದ್ರೆ ಪಾತ್ರ ನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಇವೆಲ್ಲ ಜ್ಞಾನಗಳು ನೆನಪಿನಲ್ಲಿರುವುದಿಲ್ಲ, ನಮಗೆ ನೆನಪಿರೋದಿಲ್ಲ ಅಷ್ಟೇ. ಆದ್ರೆ ಎಲ್ಲ ಆತ್ಮಕ್ಕೆ ಗೋಚರ ಇರತ್ತೆ. ಆದ್ರೆ ಆತ್ಮದ ಉನ್ನತಿಗಾಗಿ ಇದು ಅನಿವಾರ್ಯ. ಯಾಕಂದ್ರೆ ನೋಡಿ, ಕೆಟ್ಟದ್ದು ನಮಗೆ ಆಗ್ಬೇಕು ಅಂತಂದ್ರೆ, ಓಹೋ ನನಗೆ ಕೆಟ್ಟದಾದಾಗ ನನಗೆ ನೋವಾಯ್ತಾ, ನನಗೆ ಏನು ಕಲಿಬೇಕಾಗಿದೆ ಅಲ್ಲಿ, ಅಥವಾ ಒಳ್ಳೇದಾಯ್ತಾ, ಒಳ್ಳೇದ್ರಿಂದ ನನಗೆ ಏನ್ ಅನುಭವ ಆಯ್ತು, ನಾನು ಹೇಗೆ ತಗೊಂಡೆ ಅದನ್ನ, ಎಷ್ಟು ಸಂತೋಷ ಪಟ್ಟೆ, ಈ ಎಲ್ಲ ಅನುಭವಗಳು, ಒಳ್ಳೇದು ಕೆಟ್ಟದ್ರ ಅನುಭವ ನಮಗೆ ಗುರ್ತಾಗ್ಬೇಕು ಅನ್ನೋದಕ್ಕೆ ಎಲ್ಲವೂ ನಡೀತಾ ಹೋಗುತ್ತೆ. ಒಳ್ಳೇದು ನಡೀತಾ ಇರತ್ತೆ ನಮ್ಮ ಜೀವನದಲ್ಲೂ, ಕೆಟ್ಟದ್ದು ನಡೀತಾ ಇರತ್ತೆ. ಯಾಕೆ? ಆತ್ಮ ಉನ್ನತಿಗಾಗಿ ಮಾತ್ರ ಮಾಸ್ಟರ್ಸ್. ನಾವು ಹೆಚ್ಚು ಇನ್ನು ಬೆಳಿಬೇಕು, ಅದನ್ನು ನಡೀತಾ ಇರತ್ತೆ. ನಾವು ಬಂದದ್ದನ್ನು ಸ್ವೀಕರಿಸಬೇಕು, ಏನು ಬಂದಿದೆಯೋ ಅದನ್ನು ಸ್ವೀಕರಿಸಬೇಕು. ಒಳ್ಳೇದು ಕೆಟ್ಟದ್ದು ಬೇಡಪ್ಪ, ನನಗೆ ಒಳ್ಳೇದೇ ಬೇಕು ಅಂತಂದ್ರೆ ಆಗತ್ತಾ ಮಾಸ್ಟರ್ಸ್? ಇಲ್ಲ, ನನಗೆ ಎಲ್ಲವನ್ನೂ ಸ್ವೀಕರಿಸಬೇಕು. ಆವಾಗ ಹೇಳ್ತಾರಲ್ವಾ, ಎಲ್ಲವನ್ನು ಸ್ವೀಕಾರ ಮನೋಭಾವನೆಯಿಂದ ತೆಗೆದುಕೊಳ್ಳ್ರಿ. ಏನೇ ಬರ್ಲಿ ಸ್ವೀಕಾರ ಮನೋಭಾವನೆಯಲ್ಲಿ ಇರಬೇಕು. ನಾನು ಎಕ್ಸಾಮ್ ನಲ್ಲಿ ಫೇಲ್ ಆಗಿದ್ದೇನೆ ಅಂತಂದ್ರೆ ನಾನು ಬೇಡ ಅನ್ನಕ್ಕಾಗತ್ತಾ? ಇಲ್ಲ, ಇನ್ನೂ ಹೆಚ್ಚು ಜ್ಞಾನ ನಿನಗ್ ಬೇಕಾಗಿದೆಯಪ್ಪ, ಇನ್ನೂ ಸ್ವಲ್ಪ ಓದು, ಇನ್ನೂ 20 ಮಾರ್ಕ್ಸ್ ಬಂದ್ರೆ ನೀ ಇನ್ನೂ ಚೆನ್ನಾಗಿ ಪಾಸ್ ಆಗ್ತೀಯ. ಫೇಲ್ ಆಗಿದೆಯಾ, ಓಕೆ, ಪಾಸ್ ಆಗ್ಬೇಕಂದ್ರೆ ನಿನಗಿನ್ನೂ ನಾಲೆಜ್ ಬೇಕು. ನಮ್ಮೊಳಗಿರೋ ಆತ್ಮದಲ್ಲಿ ಎಲ್ಲ ಇದೆ, ಬಟ್ ನಾಲೆಜ್ ನಾನ್ ಬೆಳೆಸ್ಕೋಬೇಕಲ್ವಾ ನಮ್ಮ ಬುದ್ಧಿಯ ಪ್ರಕಾರ. ಅದು ನಾನು ತಗೊಳ್ತಾ ಇಲ್ಲ. ಯಾವಾಗ ನಾನು ಇನ್ನೂ ಸ್ವಲ್ಪ ಓದಿ ಎಕ್ಸಾಮ್ ಕಟ್ಟಿ ಮತ್ತೆ ಆ ಫೇಲ್ ಆಗಿರುವ ಸಬ್ಜೆಕ್ಟ್ ನ ಪಾಸ್ ಮಾಡ್ಕೊಂತೀನೋ ಆವಾಗ ಅಲ್ಲಿ ದಾಟಿ ನಾವು ಇನ್ನೊಂದು ಹಂತಕ್ಕೆ ಹೋಗ್ತೀವಿ. ಇದೇ ರೀತಿಯಾಗಿ ನಮ್ಮ ಜನ್ಮವನ್ನು ಕೂಡ ನಾವು ಉನ್ನತಿ ಮಾಡ್ಕೋಬೇಕು. ಪ್ರತಿ ಹಂತದಲ್ಲೂ ಪ್ರತಿ ಜನ್ಮದಲ್ಲೂ ನಾವು ಬೆಳಿತಾ ಹೋಗ್ತೀವಿ ಮಾಸ್ಟರ್ಸ್. ಹೀಗೆ ಆತ್ಮವು ಮಾನವ ಶರೀರದಲ್ಲಿದ್ದಾಗ ಸೂಕ್ಷ್ಮ ರೂಪದಿಂದ ಹೊರಬಂದು ಕೈಗೊಂಡ ಕಾರ್ಯಗಳು ಮರಳಿ ಭೌತಿಕ ಶರೀರವನ್ನು ಪ್ರವೇಶಿಸುತ್ತಲೇ ಮರೆಯಲಾಗುವುದು. ನೋಡಿ, ಕೆಲವು ಘಟನೆಗಳು ಕನಸಿನ ರೂಪದಲ್ಲಿ ಅರಿವಿನಲ್ಲಿ ಉಳಿಯುವುದಾದರೆ ಅವುಗಳು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವ ಶಕ್ತಿ ಭೌತಿಕ ಶರೀರಕ್ಕೆ ಇರುವುದಿಲ್ಲ. ಆದ ಕಾರಣ ಕಾಲಕ್ರಮೇಣ ಈ ಅರಿವು ಮರೆತು ಹೋಗುತ್ತದೆ. ಯಾರು ಸೂಕ್ಷ್ಮ ಸ್ವರೂಪದಲ್ಲಿ ನಾವು ಮಲ್ಕೊಂಡಾಗ ಕೆಲವು ಕನಸುಗಳು ಬರ್ತವೆ. ರಾತ್ರಿ ನಾವು ಆಲೋಚನೆ ಮಾಡಿದಾಗ ಅದರ ಒಂದು ಏನ್ ಆಲೋಚನೆ ಮಾಡಿರ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂತದ್ದಲ್ಲ, ಅದು ಬೇರೆ. ನಾವು ಏನು ಯೋಚನೆ ಮಾಡಿರೋದಿಲ್ಲ, ಯಾವುದೇ ಒಂದು ದಿಢೀರಾಗಿ ಏನೋ ಒಂದು ಕನಸುಗಳನ್ನ ನೋಡಿದೀವಿ ಅಂತಂದ್ರೆ ಬೆಳಿಗ್ಗೆ ಅನ್ನೋದ್ರಷ್ಟರಲ್ಲಿ ಸಾಕಷ್ಟು ನಾವು ಮರ್ತೋಗಿರ್ತೀವಿ. ಇಲ್ಲ, ನೆನಪಿರತ್ತೆ ಕೆಲವೊಂದು, ಅಂದ್ರೆ 1 ದಿನ 2 ದಿನ ನೆನ್ಪಿಟ್ಕೊಳ್ತೀವಿ, ಆಮೇಲೆ ಮತ್ತೆ ಅದು ಹೋಗುತ್ತೆ. ನೋಡಿ ಹೇಗಿಟ್ಟಿದ್ದಾನೆ ಅಂದ್ರೆ ಭಗವಂತ ಅದನ್ನ ಮರು ಮಾಡಿಸ್ತಾನೆ. ಆದ್ರೆ ನಾವು ನೆನಪಿಟ್ಕೊಂಡಿದ್ದನ್ನ ನಾವು ಸ್ವಲ್ಪ ಜ್ಞಾನ ಉಪಯೋಗಿಸ್ಕೊಂಡು ಅದನ್ನ ಬರ್ದಿಟ್ಕೊಂಡು ಒಂದು ಪುಸ್ತಕದಲ್ಲಿ ಬರ್ದಿಟ್ಕೊಂಡ್ರೆ ನೆಕ್ಸ್ಟ್ ನಮ್ಮ ಜ್ಞಾನದ ಪ್ರಕಾರ ನಾವಿನ್ನು ಕ್ವಶನ್ ಹಾಕೊಂಡು ಎಲ್ಲ ಇದೆ, ನಾವು ನಮ್ಮ ಆತ್ಮಕ್ಕೆ ನಾವು ರೀಚ್ ಆಗಿ ಇದ್ರ ಪ್ರಕಾರ ನಾವು ಏನು ನಡ್ಕೊಳ್ಬೇಕು, ಏನಿದು ಅಂತಂದ್ರೆ ಎಲ್ಲಾ ಉತ್ತರಗಳು ನಮಗೆ ಸಿಗತ್ತೆ. ಯಾಕಂದ್ರೆ ಆತ್ಮ ಮೊದಲೇ ತೋರಿಸ್ತಾ ಇದೆ ನಮ್ಮ ಕನಸು ಸೂಕ್ಷ್ಮ ರೂಪದಲ್ಲಿ ಹೋಗಿ.
ಇದನ್ನ ಹೇಗೆ ಅರ್ಥೈಸ್ಕೊಳ್ಬೇಕು? ಇದು ಅರ್ಥೈಸಿಕೊಳ್ಳಕ್ಕೆ ಸುಮ್ನೆ ಅಲ್ಲ, ಇದೆಲ್ಲ ಡಿಕೋಡ್ ಆಗ್ಬೇಕು ಅಂದ್ರೆ ಸುಮ್ನೆ ಅಲ್ಲ, ಇದು ತುಂಬಾ ಕೂಲಂಕಷವಾಗಿ ಡಿಕೋಡ್ ಆಗ್ಬೇಕು ಮಾಸ್ಟರ್ಸ್. ಯಾರು ಇದ್ರ ಬಗ್ಗೆ ಪರಿಶ್ರಮವನ್ನು ಪಟ್ಕೊಂಡು ನಿಜ ಸಂಗತಿ ಏನು ಅನ್ನೋದನ್ನ ತಿಳ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಈ ನಿಜ ಸಂಗತಿಗಳು ಗೊತ್ತಾಗ್ಬೇಕು. ಈಗ ಒಂದು ಕನ್ಸು ಬಂತಂದ್ರೆ, ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಏನ್ ಹೇಳ್ತಾ ಇದ್ರು, ಯಾವ್ದೋ ಒಂದ್ ಕನ್ಸು ಬಂದ್ರೆ ಅದು ಹೀಗೆ ಹಾಗೆ ಅಂತ ಹೇಳ್ತಿದ್ರು, ಅವರ ಪ್ರಕಾರ ಅದು ಹಾಗೆ ಹೇಳ್ಕೊಂಡ್ ಬಂದಿದ್ರು. ಆದ್ರೆ ನಿಜ ಅನ್ನೋದೇ ಬೇರೆ ಇದೆ, ನಿಜ ಅನ್ನೋದೇ ಬೇರೆ. ಅದು ನಮಗೆ ಸಂಬಂಧಿಸಿದ ಕನಸುಗಳು ಮಾತ್ರವಾಗಿರ್ತವೆ. ಯಾವುದೇ ಒಂದು ವಿಷಯವನ್ನು ನಾವು ಮಾತಾಡಿದಾಗ ಆ ವಿಷಯಕ್ಕೆ ಸಂಬಂಧಿಸಿದ ಬಂದಿದ್ರೆ ಆ ಕನಸುಗಳು ಅದನ್ನು ನಾವು ಹಿಡಿದುಕೊಳ್ಬಾರ್ದು. ಯಾವುದೇ ಊಹೆ ಇಲ್ದೇನೆ ನಾವು ಮಲಗಿದಾಗ ಬರುವಂತಹ ಕನಸುಗಳನ್ನು ನೆನ್ಪಿಟ್ಕೊಂಡು ಕೂಲಂಕಷವಾಗಿ ಡಿಕೋಡ್ ಮಾಡ್ತಾರೆ. ಆದ್ರೆ ಡಿಕೋಡ್ ಮಾಡುವ ಎಲ್ಲರಿಗೂ ಆ ಒಂದು ಸ್ಥಿತಿ ಇರೋದಿಲ್ಲ, ಆ ಒಂದು ಜ್ಞಾನ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅರ್ಥೈಸಿಕೊಳ್ಳುವ ಶಕ್ತಿ ಭೌತಿಕ ಶರೀರಕ್ಕೆ ಇರೋದಿಲ್ಲ. ಆದ ಕಾರಣ ಕಾಲಕ್ರಮೇಣ ಆ ಮರಿವು ಮರೆತು ಹೋಗುತ್ತದೆ. ನಾವು ಯೋಚನೆನೇ ಮಾಡಲ್ವಲ್ಲ, ಆ ಕನಸು ಏನಪ್ಪ ಇದು, ಯಾಕೆ ನಾ ಈ ಕನಸು ಕಂಡೆ ಅಂತ ಹೇಳಿ. ಅಂದ್ರೆ ಆ ಕನಸು ನಾನು ನೋಡ್ಕೊಂಡೆ, ಎದಕ್ಕಿದೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹೀಗೆ ಮಾನವನಾಗಿ ಜನಿಸಿದ ಆತ್ಮವು ತನ್ನ ಜೀವಿತವನ್ನು ಹೇಗೆ ನಿರ್ವಹಿಸಬೇಕು ನೋಡ್ರಿ, ಹೇಗೆ ಅವನು ನಿರ್ವಹಿಸ್ಬೇಕು ಆತನ ಜೀವನನ ಅನ್ನೋದು ಕೂಡ, ಹೇಗೆ ಯಾವ ಪರಿಸ್ಥಿತಿಗಳನ್ನು ಎದುರಿಸಬೇಕು, ಹಾಗೂ ಜನಿಸಿದ ಕ್ಷಣದಿಂದ ಆ ದೇಹವನ್ನು ತ್ಯಜಿಸುವವರೆಗೆ ಪ್ರತಿ ಕ್ಷಣದ ಕಾರ್ಯವನ್ನು ಮನೋಮಯ ಕೋಶವು ನಿರ್ಧರಿಸುತ್ತದೆ. ನೋಡಿ, ಮನೋಮಯ ಕೋಶ ಎಲ್ಲಾ ನಿರ್ಧಾರ ಮಾಡಿಕೊಂಡು ಆ ಬ್ಲೂ ಪ್ರಿಂಟ್ ಅಲ್ಲಿ ರೆಡಿ ಇಟ್ಕೊಂಡು ಬಂದಿದೆ ಇಲ್ಲಿ. ನಮ್ಮ ಆತ್ಮದ ಪ್ರತಿಕ್ಷಣ ಕರ್ತವ್ಯವನ್ನು ಇದು ನಿರ್ದೇಶಿಸುತ್ತದೆ. ಆತ್ಮ ಏನ್ ಮಾಡ್ಬೇಕನ್ನೋದು ಮನೋಮಯ ಕೋಶ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮನೋಮಯ ಕೋಶವೆಲ್ಲವೂ ನಿರ್ಧರಿಸುತ್ತದೆ, ಅದು ಆತ್ಮಕ್ಕೆ ಸೂಚನೆ ಕೊಡ್ತಾ ಹೋಗುತ್ತೆ. ಆತ್ಮವು ಆರಿಸಿಕೊಂಡ ಜನ್ಮದ ನೀಲಿ ನಕ್ಷೆಯ, ಅದೇ ಹೇಳಿದ್ನಲ್ವಾ ಬ್ಲೂ ಪ್ರಿಂಟ್ ಅಂತ, ನೀಲಿ ನಕ್ಷೆಯ ಮನೋಮಯ ಕೋಶದಲ್ಲಿ ಶೇಖರಣೆಗೊಂಡಿರುವ ಕಾರಣ ಈ ಕಾರ್ಯವನ್ನು ಮನೋಮಯ ಕೋಶವು ನಿರ್ವಹಿಸುತ್ತದೆ. ನೋಡಿ, ಇಷ್ಟು ನಾವು ತಿಳ್ಕೋಬೇಕು. ಮನೋಮಯ ಕೋಶಗಳು ಏನೇನು ಕಾರ್ಯಗಳನ್ನು ನಿರ್ದೇಶನ ಮಾಡ್ತತೋ ಅದು ಒಂದು ಸೂಚನೆ ರೂಪವಾಗಿ ಆತ್ಮಕ್ಕೆ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಇದು 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 ಅಂತ ಆ ನಿರ್ದೇಶನದಂತೆ ಅಲ್ಲಿ ಆತ್ಮ ನೆಕ್ಸ್ಟ್ ನಮ್ಮ ಭೌತಿಕ ಶರೀರದಲ್ಲಿ ನಡೀತಾ ಹೋಗುತ್ತೆ. ಒಂದೇ ನಿಮಿಷ, ಸಮಯ ಆಯ್ತಲ್ಲ ಮೇಡಮ್? ಸಮಯ ಇದೆನಾ? ಇನ್ನು 5 ನಿಮಿಷ ತಗೊಳ್ಳಿ ಮೇಡಮ್. 5 ಮಿನಿಟ್. ನೋಡಿ, ಆತ್ಮದ ಕೆಲಸಗಳು ಏನು, ಆತ್ಮ ಏನೆಲ್ಲ ಹೊತ್ಕೊಂಡ್ ಬಂದಿದೆ, ಎಲ್ಲಾ ಏನು ತನ್ಗೆ ಏನ್ ಬೇಕೋ ಏನ್ ಬೇಡ ಏನೆಲ್ಲ ಅನುಭವಿಸ್ಬೇಕಂತ ಹೇಳಿ ಬರ್ಕೊಂಡ್ ಬಂದಿರತ್ತೆ ಮಾಸ್ಟರ್ಸ್. ಇದು ಸುಮ್ಮನೆ ಅಲ್ಲ, ಒಳ್ಳೇದು ಕೆಟ್ಟದು ಎಲ್ಲವನ್ನು ಬರ್ಕೊಂಡು ಬಂದಿದ್ದೇವೆ ನಾವೆಲ್ಲರೂ ಅಷ್ಟೇ. ಈ ಒಂದು ನೀಲಿ ನಕ್ಷೆಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಆಲ್ರೆಡಿ ಪ್ರಿಂಟ್ ಮಾಡಿಟ್ಟು ಬಂದಿದ್ದೇವೆ, ಬರ್ದಿಟ್ಟು ಬಂದಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ನಡಿಬೇಕಾಗಿದೆ. ಇಲ್ಲಿ ಒಳ್ಳೇದೋ ಕೆಟ್ಟದೋ ಅಂತ ನಾವು ಅಳ್ತಾನೇ ಇರ್ತೀವಿ. ಅಳೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ಅದು ನಡಿಬೇಕಾಗಿದೆ. ಸೂಕ್ಷ್ಮ ರೂಪದಲ್ಲಿ ನಡೆದು ಹೋಗಿದೆ ಅಂದ್ರೆ ಭೌತಿಕ ರೂಪದಲ್ಲಿ ನಡಿಬೇಕು. ಹೀಗೆ ಮುಂದೆ ನಾವು ಇನ್ನು ಏನ್ ತಿಳ್ಕೊಳ್ಳೋಣ ಅಂದ್ರೆ, ಆ ಒಂದು ಬ್ಲೂ ಪ್ರಿಂಟ್, ಆ ನೀಲಿ ನಕ್ಷೆಯಲ್ಲಿ ಮನೋಮಯ ಕೋಶದಲ್ಲಾದರೂ ಯಾವ ಕ್ರಿಯೆಗಳು ಕಾರ್ಯರೂಪದಲ್ಲಿ ಬರಬೇಕಾದ್ರೂ ಮನಸ್ಸಿನ ಮೂಲಕ ಕಾರ್ಯ ನಡೆಯಬೇಕು. ನೋಡಿ, ಮನೋಮಯ ಕೋಶದಲ್ಲಿ ಎಲ್ಲಾ ಏನ್ ಪ್ರಿಂಟ್ ಆಗಿದೆ ಅಲ್ವಾ, ಅದು ಮನಸ್ಸಿಗೆ ಬಂದು ಕಾರ್ಯರೂಪಕ್ಕೆ ಬರ್ಬೇಕಾಗಿದೆ. ಆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ ನಮ್ಮೊಳಗೆ. ಆ ಆತ್ಮದಲ್ಲಿ ಮನೋಮಯ ಕೋಶ ಇದೆ. ಯಾವ ಸಮಯಕ್ಕೆ ಏನಾಗ್ಬೇಕು ಅಂತ ಅದಕ್ಕೆ ಗೊತ್ತು, ಆತ್ಮಕ್ಕೆ ಸೂಚನೆ ಕೊಡ್ತಿದೆ. ಅಲ್ಲಿಂದ ಏನಾಗತ್ತೆ, ನಮ್ಗೆ ಭೌತಿಕವಾಗಿ ನಮ್ಗೆ ಗೊತ್ತಾಗತ್ತೆ. ನಮ್ಮ ಮನಸ್ಸಿಗೆ ಬರತ್ತೆ ಅವಾಗ, ಓ ನಾಳೆ ನಾನು ಇಂತಹ ಕಾರ್ಯಗಳನ್ನು ಮಾಡ್ಬೇಕು, ಇಂತಹ ಒಂದು ರ್ಯಾಲಿಗೆ ಹೋಗ್ಬೇಕು, ನಾನು ಇಂಥ ಪಿರಮಿಡ್ ಕಟ್ಟಿಸ್ತಾ ಇದ್ದಾರೆ, ನಾನಲ್ಲಿ ಮುಂದೆ ಹೋಗಿ ಕಾರ್ಯ ಮಾಡೋಣ, ಆ ಕೆಲ್ಸಕ್ಕೆ ತೊಡಗೋಣ ಅಂತ ಹೇಳಿ ಆ ನಮ್ಮ ಮೈಂಡಿಗೆ ಏನ್ ಬರತ್ತಲ್ಲ, ಅದ್ ಎಲ್ಲಿಂದ
ಮನೋಮಯ ಕೋಶದಲ್ಲಿ ಆಲ್ರೆಡಿ ನಡೆದು ಹೋಗಿದೆ. ಅದು ಸೂಚನೆ ಕೊಡ್ತಾ ಇದೆ, ನಾಳೆ ನೀನು ಇಲ್ಲಿಗೆ ಹೋಗ್ಬೇಕು ಅಂತ ಆತ್ಮದಿಂದ ನಮ್ಮ ನಮ್ಮ ಮನಸ್ಸಿಗೆ ಬರತ್ತೆ. ಅವಾಗ ನಾವು ಆ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವಿ. ಹೀಗೆ ನೆಕ್ಸ್ಟ್, ಪ್ರತಿ ಕಾರ್ಯದಲ್ಲೂ ಮನಸ್ಸು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಅನ್ಯ ಶರೀರ ಜೀವಿಗಳಿಗಿಂತ ಮಾನವನ ಜೀವಿತದಲ್ಲಿ ಇದರ ಪ್ರಭಾವ ಅಧಿಕವಾಗಿರುತ್ತದೆ. ಇದು ವಿಜ್ಞಾನಮಯ ಕೋಶಕ್ಕೆ ಸಂಬಂಧಿಸಿದ ಅಂಶ. ನೋಡಿ, ಇಲ್ಲಿ ಎಲ್ಲಾ ಜೀವಿಗಳಿಗಿಂತ ಮನುಷ್ಯ ಜೀವಿ ಅನ್ನೋದು ತುಂಬಾ ಮುಖ್ಯ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾ ಇದ್ರೆ, ವಿಜ್ಞಾನಮಯ ಕೋಶಕ್ಕೆ ಸಂಬಂಧಿಸಿದ ಅಂಶ. ಯಾಕೆ? ನಮ್ಗೆ ಬುದ್ಧಿ ಇದೆ, ಬುದ್ಧಿ ಕೊಟ್ಟಿದ್ದಾನೆ ಅಂತಂದ್ರೆ ಇದು ವಿಜ್ಞಾನಮಯ ಕೋಶಕ್ಕೆ. ನಾವು ಕೂಲಂಕಷವಾಗಿ ಅದನ್ನ ಸ್ಟಡಿ ಮಾಡಕ್ ಹೋಗ್ತೀವಿ ನಾವು. ಹೀಗ್ ಮಾಡಿದ್ರೆ ಹೇಗಾಗತ್ತೆ ಏನಂತ. ಅದೇ ಪ್ರಾಣಿ ಪಕ್ಷಿಗಳು ಹಾಗೆ ಮಾಡಲ್ಲ. ಮುಂದೇನಿರುತ್ತೆ ಅದೊಂದೇ ಸತ್ಯ ಅಂತ ನಂಬಿ ಬಿಡುತ್ತವೆ ಅಲ್ವಾ? ಆದ್ರೆ ಬುದ್ಧಿ ಇರೋದು ಮನುಷ್ಯನಿಗೆ, ಉಪಯೋಗಿಸ್ಕೊಳ್ಬೇಕು, ಜ್ಞಾನ ಹೆಚ್ಚು ಮಾಡ್ಕೊಳ್ಬೇಕು. ಅದಕ್ಕಾಗಿ ಇಲ್ಲಿ ವಿಜ್ಞಾನಮಯ ಕೋಶ ಈ ಮಾನವನ ಆತ್ಮದೊಳಗೆ ಅದು ಫಿಕ್ಸ್ ಆಗಿರುತ್ತೆ. ವಿಜ್ಞಾನಮಯ ಕೋಶವು ನಿರ್ದೇಶಿಸಿದ ಗುಣ, ಅಭಿರುಚಿ, ಸಂಸ್ಕಾರಗಳೆಲ್ಲವೂ ಮನಸ್ಸಿನ ಮೇಲೆ ಕೇಂದ್ರೀಕರಣಗೊಂಡಿದ್ದು, ಮನೋಮಯ ಕೋಶವು ನಿರ್ದೇಶಿಸುವ ಕರ್ತವ್ಯಕ್ಕೆ ಅನ್ವಯಿಸುವಂತೆ ಭಾವನೆಗಳನ್ನು ಸೃಷ್ಟಿಸುತ್ತದೆ. ನೋಡಿ, ಇಲ್ಲಿ ಏನ್ ಹೇಳ್ತಾರೆ, ವಿಜ್ಞಾನಮಯ ಕೋಶ ಏನು ಹೇಳುತ್ತೆ ಅಂದ್ರೆ ಗುಣ, ಅಭಿರುಚಿ, ಸಂಸ್ಕಾರ. ನಮ್ಮ ಆತ್ಮದಲ್ಲಿ ಏನು ಒಳಗೊಂಡಿದೆ? ಗುಣ, ಅಭಿರುಚಿ ಮತ್ತು ಸಂಸ್ಕಾರಗಳು ನಡೆದಿರತ್ತಲ್ವಾ? ಆ ಒಂದು ಸ್ಕ್ಯಾನ್ ಮುಖಾಂತರ ನಮ್ಮ ಈ ಒಂದು ನಮ್ಮ ಭೌತಿಕ ಶರೀರದಲ್ಲಿ ಏನ್ ನಡಿಬೇಕು ಆ ರೀತಿಯಾಗಿ ಹೊರಹೊಮ್ಮುತ್ತೆ. ಅದೇ ರೀತಿಯಾಗಿ ಮನೋಮಯ ಕೋಶದಲ್ಲಿ ಯೋಚನೆಗಳು, ಏನು ಕರ್ತವ್ಯ ಮಾಡ್ಬೇಕಾಗಿದೆಯೋ ಅದು ಯೋಚನೆಗಳನ್ನು ಹಾಕೊಂಡ್ ಬಂದಿರತ್ತೆ. ಅಭಿರುಚಿಗಳು, ಆಸೆಗಳು, ಅಲ್ಲಿ ಏನು ಗುಣ ನಮ್ದು ಎಂತಹದ್ದು, ಸಂಸ್ಕಾರ ಎಂತದ್ದು, ಅದು ವಿಜ್ಞಾನಕ್ಕೆ ಸೇರ್ಕೊಂಡಿರತ್ತೆ. ಆದ್ರೆ ಮನೋಮಯಕ್ಕೆ ಏನ್ ಸೇರ್ಕೊಂಡಿರತ್ತೆ ಅಂತಂದ್ರೆ ಇಲ್ಲಿ ಭಾವನೆಗಳು, ಆಲೋಚನೆಗಳು ನಡೆದಿರುತ್ತೆ. ಇಲ್ಲಿ ನಮ್ಮ ಈ ಒಂದು ಕೋಶದಿಂದ ಹೊರಹೊಮ್ಮುತ್ತೆ. ಈ ಆಲೋಚನೆಗಳೇ ಪ್ರತಿ ಕಾರ್ಯದ ಭೌತಿಕ ರೂಪಕ್ಕೆ ಮೂಲ ಕರ್ತೃ. ನೋಡಿ, ಈ ಒಂದು ಭೌತಿಕ ರೂಪಕ್ಕೆ ಬರುವಷ್ಟೊತ್ತಿಗೆ ಇಲ್ಲಿ ನಡೀತಾ ಇರತ್ತೆ ಕೆಲಸ. ಆದ್ರೆ ಇದು ಮೂಲವಾಗಿ ಬಂದಿರೋದು ಎಲ್ಲಿಂದ? ಇದು ವಿಜ್ಞಾನಮಯ ಕೋಶ ಮತ್ತು ಇದು ಯಾವುದು ಇನ್ನೊಂದು ಮನೋಮಯ ಕೋಶ. ಈ ಎರಡು ಕೋಶಗಳಿಂದ ಬಂದಿರತ್ತೆ. ಹೀಗೆ ನೆಕ್ಸ್ಟ್ ಏನಾಗತ್ತೆ ಅಂತಂದ್ರೆ ಆ ಮೂಲ ಕರ್ತೃವಿನಿಂದ ಬಂದಿರತ್ತೆ. ಪ್ರತಿ ಕಾರ್ಯದ ರೂಪರೇಷೆಗಳು ಮನಸ್ಸಿಗೆ ರವಾನಿಸಲ್ಪಟ್ಟು, ನೋಡ್ರಿ, ಮನಸ್ಸಿಗೆ ರವಾನಿಸಲ್ಪಡತ್ತೆ. ಫಸ್ಟ್ ಮನಸ್ಸು ಇದು ಮಾಡ್ಬೇಕಪ್ಪ, ನನಗಿದು ಇಷ್ಟಪ್ಪ, ನಾಳೆ ಇಂಥ ಕಾರ್ಯಗಳನ್ನು ಮಾಡಿದ್ರೆ ಎಷ್ಟೋ ಜನರಿಗೆ ಒಳ್ಳೇದಾಗುತ್ತಪ್ಪ ಅಂತ ನಾವೆಲ್ಲ ಹೋಗ್ತೀವಲ್ವಾ? ಆ ಕಾರ್ಯಗಳನ್ನು ಮಾಡ್ಬೇಕು. ನೋಡಿ, ರ್ಯಾಲಿಗಳನ್ನು ಮಾಡಿದ್ರೆ ನಮ್ಮ ಈ ಭೂಮಂಡಲಕ್ಕೆ ಎಷ್ಟು ಒಳ್ಳೇದಾಗತ್ತೆ, ಆ ಒಂದು ಪಿರಮಿಡ್ ಕಟ್ಸಿದ್ರೆ ಎಷ್ಟು ಒಳ್ಳೇದಾಗತ್ತೆ ಅಂದ್ರೆ ನಾವು ಕಾರ್ಯಗಳನ್ನು ಮಾಡಕ್ ಹೋಗ್ತೀವಲ್ವಾ? ಇದೆಲ್ಲ ನಮ್ಮ ಮನೋಮಯ ಕೋಶದಿಂದ ಭೌತಿಕಕ್ಕೆ, ನಮ್ಮ ಬುದ್ಧಿಮಟ್ಟಕ್ಕೆ ಬರತ್ತೆ. ಈ ಬುದ್ಧಿಮಟ್ಟದಿಂದ ನಾವು ಕಾರ್ಯಗಳನ್ನು ಮಾಡ್ತೀವಿ. ಇಷ್ಟೆಲ್ಲ ಇರತ್ತೆ ಮಾಸ್ಟರ್ಸ್. ಹೀಗೆ ಇದು ರವಾನಿಸಿ ನಮ್ಮ ಬುದ್ಧಿಮಟ್ಟಕ್ಕೆ ಬಂದು ನಾವು ಮಾಡ್ತಾ ಹೋಗ್ತೀವಿ. ಅದು ಭಾವನೆಗಳೊಂದಿಗೆ ಹೊಂದಿಸಲ್ಪಟ್ಟು ಆಲೋಚನೆಗಳ ರೂಪ ಪಡೆಯುತ್ತದೆ. ಈ ಆಲೋಚನೆಗಳ ಸಮೂಹವು ವಿಜ್ಞಾನಮಯ ಕೋಶದ ಇನ್ನೊಂದು ಅಂಶವಾದ ಬುದ್ಧಿಯೊಡನೆ ಸಮಾಲೋಚನೆ ನಡೆಸಿ ಒಂದು ಆಲೋಚನೆಯನ್ನು ದೃಢೀಕರಿಸಿಕೊಂಡು ಪಂಚೇಂದ್ರಿಯಗಳ ಸಹಾಯದೊಂದಿಗೆ ಭೌತಿಕ ರೂಪವನ್ನು ಪಡೆಯುತ್ತದೆ. ಹೀಗೆ ನಡೆಯಲ್ಪಡುವ ಪ್ರತಿ ಕಾರ್ಯಕ್ಕೂ ಕಾರಣ ಮತ್ತು ಪ್ರತಿಫಲಗಳು ಇರುತ್ತವೆ. ನೋಡಿ, ಎಷ್ಟು ಆಲೋಚನೆ ಮನೋಮಯ ಕೋಶದಲ್ಲಿ ನಡೆದಿರುವಂತಹದ್ದು ನಮ್ಮ ಆಲೋಚನೆಗೆ ಬಂದು ಅದು ಭೌತಿಕವಾಗಿ ನಮ್ಮ ಈ ಒಂದು ಪಂಚೇಂದ್ರಗಳಿಗೆ, ಕಣ್ಣು ನೋಡೋದು, ಕಿವಿ ಕೇಳಿಸೋದು, ಟಚ್ ಮಾಡೋದಾಗ್ಲಿ, ಇವೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ. ನಾನು ಅದನ್ನ ಹೇಳಿದ್ನಲ್ವಾ, ಇವಾಗ ರ್ಯಾಲಿ ಮಾಡ್ಬೇಕು ಅಂತಂದ್ರೆ ಅಲ್ಲಿಗೆ ಹೋಗ್ಬೇಕು ನಾವು, ರ್ಯಾಲಿ ಮಾಡ್ಬೇಕು, ನಾವ್ ಹೇಳ್ತಾ ಇರ್ಬೇಕು ಎಲ್ಲವನ್ನು. ಅಲ್ಲಿ ಏನ್ ಹೇಳ್ಬೇಕು, ಆ ರ್ಯಾಲಿ ಮಾಡ್ಬೇಕಾದ್ರೆ ಎಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಅದನ್ನೆಲ್ಲ ಮಾಡ್ಬೇಕು, ಆ ಕಾರ್ಯರೂಪಕ್ಕೆ ಭೌತಿಕವಾಗಿ ನಡೆಸ್ತಾ ಇರ್ತೀವಿ ನಾವು ಪಂಚೇಂದ್ರಿಯಗಳ ಮೂಲಕ ಅಂತ ಹೇಳ್ತಾ ಇದ್ರೆ, ಪಂಚೇಂದ್ರಿಯಗಳೆಲ್ಲ ಲಾಸ್ಟ್ಗೆ ಈ ಭೌತಿಕ ಶರೀರದ ಲಾಸ್ಟ್ಗೆ ಅದು ಅಲ್ಲಿಗೆ ಬಂದು ಸೇರತ್ತೆ. ಎಲ್ಲಾ ನಮ್ಮ ಮನೋಮಯ ಕೋಶಕ್ಕೆ ಬಂದು, ವಿಜ್ಞಾನಮಯ ಕೋಶಕ್ಕೆ ಬಂದು, ಆನಂದಮಯ ಕೋಶಕ್ಕೆ, ಇವು ಎಲ್ಲವೂ ನಮ್ಮ ಆತ್ಮಕ್ಕೆ ಎಲ್ಲವನ್ನು ಇಂತಹದ್ದೇ ಇಂಥ ಸಮಯಕ್ಕೆ ಆಗ್ಬೇಕು ಅಂತ ನಿರ್ದೇಶನ ಮಾಡತ್ತೆ ಮಾಸ್ಟರ್ಸ್. ಆ 3 ಕೋಶಗಳು ನಿರ್ದೇಶನ ಮಾಡಿದಾಗ್ಲೇ ಏನಾಗತ್ತೆ, ಆತ್ಮ ನಮಗೆ
ಈ ಭೌತಿಕ ರೂಪದಲ್ಲಿ ನಮ್ಮ ಆಲೋಚನೆ ಸ್ಥಿತಿಗೆ ಬರುತ್ತೆ ಎಲ್ಲ ಫಸ್ಟ್. ಆಲೋಚನೆ ಸ್ಥಿತಿಗೆ ಬಂದಾಗ ಅದು ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ನಮ್ಮ ಈ ಒಂದು ಭೌತಿಕ ಶರೀರ ಬೇಕೇ ಬೇಕು. ಹೀಗೆ ನಾವು ಇಷ್ಟು ನಾವು ಆತ್ಮ ಸ್ವರೂಪದಿಂದ ಇಲ್ಲಿ ಬಂದಿದ್ದೇವೆ, ಏನೆಲ್ಲ ಕಾರ್ಯಗಳು ಮಾಡ್ತಾ ಇದ್ದೀವಿ, ಹೇಗೆ ಮಾಡಬೇಕು, ಏನು ನಡೆಯುತ್ತೆ, ಈ ಒಂದು ಆತ್ಮದ ಸ್ವರೂಪ ಏನೆಲ್ಲ ತಿಳ್ಕೊಂಡು ಈ ಭೂಮಿಗೆ ಬಂದಿದೆ ನೋಡಿ. ಇಲ್ಲಿ ನಾವು ಕಲಿಬೇಕಾಗಿರೋದು ಏನು ಮಾಸ್ಟರ್ಸ್, ಒಂದು ಆತ್ಮ ಭೂಮಿಗೆ ಬಂದ್ಮೇಲೆ ಏನೆಲ್ಲ ಆಲೋಚನೆ ಮಾಡತ್ತೆ, ಏನೆಲ್ಲ ಕಾರ್ಯರೂಪಕ್ಕೆ ತರಿಸುತ್ತೆ, ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ. ಮೇಡಮ್ ಮ್ಯೂಟ್ ಆಗಿದೆ. ಯಾಕಂದ್ರೆ ನಾವಿನ್ನೂ ಸಾಕಷ್ಟು ಬದಲಾವಣೆ ಆಗ್ಬೇಕು, ಸಾಕಷ್ಟು ಜ್ಞಾನ ತೆಗೆದುಕೊಳ್ಬೇಕು. ಇದರಲ್ಲಿ ಅಗಾಧವಾದ ಜ್ಞಾನ ಇದೆ, ಅದಕ್ಕಾಗಿ ಹೆಚ್ಚು ಧ್ಯಾನ ಮಾಡೋಣ. ಧ್ಯಾನ ಮಾಡೋದ್ರಿಂದ ಇಲ್ಲಿ ನಾವೇನು ತಿಳ್ಕೊಳ್ತಾ ಇದೀವೋ ಅಲ್ಲಿ ನಮಗೆ ಗೋಚರ ಆಗತ್ತೆ. ಆ ಒಂದು ಜ್ಞಾನದಿಂದ ಹೆಚ್ಚು ನಾವು ತಿಳ್ಕೊಬೇಕು ಅಂತಂದ್ರೆ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇಷ್ಟೊತ್ತು ಈ ಒಂದು ಸ್ವಾಧ್ಯಾಯವನ್ನು ಎಲ್ಲರೂ ಕೂತ್ಕೊಂಡು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಪತ್ರಿಜಿ ಗುರುಗಳಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೆ ಈ ಒಂದು ಮಹಾವತಾರ್ ಫೌಂಡೇಶನ್ ಎಲ್ಲ ಈ ಒಂದು ಕಾರ್ಯರೂಪಗಳನ್ನು ನಡೆಸುವಂತ ಸರ್ಗುನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಹಳ ಅದ್ಭುತವಾದ ವಿಷಯ, ಅದ್ಭುತವಾಗಿ ನೀವು ಅಷ್ಟೇ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಅಂದ್ರೆ ಎಲ್ಲದಕ್ಕೂ ನಾವೇ ಕೇಳ್ಕೊಂಡು ನಮ್ಮ ಇಚ್ಛೆ ಪ್ರಕಾರ ಬಂದಿರ್ತೀವಿ. ಅದರಲ್ಲೂ ನೀವು ಮನೋಮಯ ಕೋಶ ಮತ್ತೆ ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ರಿ. ಪ್ರತಿಯೊಂದು ವಿಷಯನೂ ತುಂಬಾ ಅರ್ಥ ಆಗೋ ತರ ಹೇಳಿದ್ರಿ ಮೇಡಮ್. ಒಂದೊಂದು ಲೈನು ಅಷ್ಟು ಅದ್ಭುತವಾಗಿ ತಿಳಿಸಿದ್ರಿ. ಸಣ್ಣ ಮಕ್ಕಳಿಗೆ ಕಥೆ ಹೇಳ್ಕೊಟ್ಟಂಗ ಅಷ್ಟು ಚೆನ್ನಾಗಿ ಅರ್ಥ ಆಯ್ತು ನಮ್ಗೆ. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಧನ್ಯವಾದಗಳು ವಿಷಯವನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಮೇಡಮ್ ಮಾಸ್ಟರ್ಸ್, ಯಾರು ನಿಮ್ಮ ಅನುಭವಗಳು ಪ್ರಶ್ನೆಗಳು ಇದ್ರೆ ಕೇಳಿ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್, ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಸತ್ಯ ಪಯಣದ ಬಗ್ಗೆ. ನಮಗೆ ಸಾಕಷ್ಟು ಪ್ರಶ್ನೆಗಳು ಆದ್ರೂ ಇನ್ನೂ ಒಂದ್ಸಲ ನೋಡಿದ ನಂತರ ನಮ್ಗೆ ಏನಾದ್ರು ಪ್ರಶ್ನೆಗಳು ಹೇಳ್ಬೋದು ಮೇಡಮ್, ಕೇಳಿದ ನಂತರ. ಇದು ಅಷ್ಟು ಅದ್ಭುತವಾಗಿದೆ ಮೇಡಮ್. ಗಿರಿಜಾ ಭಟ್. ಕೇಳಿಸ್ತಾ ಇದೆಯಾ ಮೇಡಮ್? ನಮಸ್ಕಾರ. ನಮಸ್ತೆ, ಹೇಳಿ. ನಮಸ್ತೆ. ತುಂಬಾ ಚೆನ್ನಾಗಿ ಇತ್ತು ಮೇಡಮ್ ವಿಷಯ. ನೀವು ಅಷ್ಟೇ ಚೆನ್ನಾಗಿ ಸಾಧ್ಯ ಆದ್ರೆ. ಹಲೋ ಮೇಡಮ್, ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಮೇಡಮ್ ಕೇಳಿಸ್ತಿದೆಯಲ್ಲ? ಎಸ್ ಮೇಡಮ್, ಮಾತಾಡಿ. ನಾವು ಮೊದ್ಲೇ ನಿರ್ಧಾರ ಆಗಿರುತ್ತೆ ಅಂದ್ರೆ ನಾವು ಈಗ ನಮ್ಮ ಪ್ರಯತ್ನಕ್ಕೆ ಏನು ಫಲ ಇಲ್ವಾ ಹಾಗಾದ್ರೆ ಅಂತ? ಹಾಗಲ್ಲ ಮೇಡಮ್, ಹಾಗಲ್ಲ. ಇಲ್ಲಿ ನಿಮ್ಮ ಈಗ ಹೇಳಿದ್ರು, ನೀ ಆಲ್ರೆಡಿ ನಿರ್ಧಾರ ಆಗಿ ಬಂದಿರತ್ತೆ. ಹಂಗಂತ ಹೇಳಿ ನಾವು ಸುಮ್ನೆ ಕುತ್ಕೊಂಡ್ಬಿಡೋಣ, ಏನ್ ನಡೆಯುತ್ತೆ ನಡೀಲಿ ಅನ್ನೋದು ತಪ್ಪಾಗತ್ತೆ. ಯಾಕೆಂದ್ರೆ ನಾವು ಉನ್ನತಿ ಆಗ್ಬೇಕು ಅಂತಂದ್ರ ಸುಮ್ನೆ ಇರೋದಲ್ಲ, ನಮ್ಮ ಕಾರ್ಯಗಳನ್ನು ಹೇಳಿದಾರಲ್ವಾ, ಕರ್ಮಗಳನ್ನು ಮಾಡ್ತಾ ಹೋಗ್ಬೇಕು, ಸುಮ್ನೆ ಕೂರೋದಲ್ಲ. ಪ್ರತಿ ಕ್ಷಣ ನಾವು ಕರ್ಮದ ಮಾರ್ಗದಲ್ಲಿ, ಅಂದ್ರೆ ಕರ್ಮ ಅಂದ್ರೆ ಸುಮ್ನೆ ಅದು ಒಳ್ಳೇದು ಕೆಟ್ಟದ್ದು ಅದು ಬೇರೆ, ಕಾರ್ಯಗಳನ್ನು ಮಾಡ್ತಾ ಹೋಗ್ಬೇಕು, ಸುಮ್ನೆ ಇರೋದು ಅಲ್ಲ. ಈ ನಾವ್ ಏನ್ ಮಾಡ್ಬೇಕು, ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅವಾಗ ಅಲ್ಲಿ ಒಳಗಿನ ಜ್ಞಾನ ಇನ್ನೂ ಅಗಾಧವಾಗಿ ಹೊರಗೆ ಬರುತ್ತೆ. ಆ ಸಮಯ ಬಂದಾಗ ನಮ್ಮ ಆ ಮನೋಮಯ ಕೋಶದಿಂದ ನಮ್ಮ ಒಂದು ಯೋಚನಾ ಶಕ್ತಿ ಏನಿದೆ ಅಲ್ವಾ, ಅಲ್ಲಿ ಸೂಚನೆ ಕೊಡುತ್ತೆ. ಆತ್ಮದಿಂದ ಅಲ್ಲಿ ಸೂಚನೆ ಬರುತ್ತೆ. ಓ, ಇದನ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. ನೋಡಿ, ನೀವು ಧ್ಯಾನಕ್ಕೆ ಕೂತ್ಕೊಂಡು ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಮೇಡಮ್. ಎಲ್ಲವನ್ನು ಮರೆತು ಒಂದು ಧ್ಯಾನದಲ್ಲಿ ಕೂತ್ಕೊಂಡಾಗ ನಾವು ಸೂಕ್ಷ್ಮ ರೂಪದಲ್ಲಿ ಏನೆಲ್ಲಾ ನೋಡ್ಕೊಂಡಿರ್ತೀವಿ, ಆ ಒಂದು ಪ್ರಿಂಟ್ ಏನ್ ಮಾಡಿ ಬಂದಿರುತ್ತೆ ಅದನ್ನು ಕೂಡ ನಮ್ಗೆ ನಡೆದಿರೋದು ಅಂದ್ರೆ ಆ ಪ್ರಿಂಟ್ ನಿಮಗೆ ಕಾಣಿಸಲ್ಲ. ನಾವು ಹಿಂದಿನದು ಮುಂದಿನದು ಎಲ್ಲ ನೋಡ್ಕೊಂಡ್ ಬರ್ತೀವಲ್ವಾ, ಅದು ನಮಗೆ ನೆಕ್ಸ್ಟ್ ನಡಿಬೇಕಾಗಿದೆ. ನಡೆದು ಹೋಗಿರೋದು ಓಕೆ ಇರುತ್ತೆ, ನಡಿಬೇಕಾಗಿದೆ ಮುಂದೆ ಅನ್ನೋದು ಕೂಡ ನಮ್ಗೆ ಗೋಚರ ಆಗತ್ತೆ. ಸೊ ಒಂದು ಕ್ಷಣ ನಾವು ಸುಮ್ನೆ ಕೂಡೋದಲ್ಲ ಮಾಸ್ಟರ್ಸ್, ಅದೇ ನಡೆಯತ್ತೆ ಅಂತ ಅಲ್ಲ. ಓಕೆ, ನೀವ್ ಅದೇ ನಡೆಯತ್ತೆ ಅಂತ ಸುಮ್ನೆ ಕೂತ್ಕೊಂಡ್ರೆ ನಾವ್ ಏನಾಗುತ್ತೆ ಅಂದ್ರೆ ಇನ್ನು ಮತ್ತೆ ಜನ್ಮಗಳ ತಗೊಂಡು ಹೆಚ್ಚು ಜನ್ಮಗಳನ್ನ ತಗೊಂಡ್ ಬರ್ತೀವಿ. ಯಾರಿಗೊತ್ತು, ನಿಮ್ಮ ಒಂದು ಈ ತರ ನಾವ್ ಅನ್ಕೊಂಡ್ ಕೆಲವ್ರು ಹಾಗಲ್ಲೇ ಅನ್ಕೊಂಡ್ಬಿಟ್ರೆ ಮುಂದೆ ಹೋಗೋದು ಯಾವಾಗೆ?
ನಾವ್ ಅಲ್ಲಿಗೆ ಸ್ಟ್ರಕ್ ಆಗಿದೀವಿ ಅಂತ ಬರ್ಕೊಂಡ್ ಬಂದಿರ್ಬೋದು ಏನ್ ಯಾರಿಗೊತ್ತು ಅಲ್ವಾ? ಆತರ ಮಾಡೋದಲ್ಲ, ಕಾರ್ಯರೂಪದಲ್ಲಿ ಹೋಗ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇನ್ನು ಆ ಅರ್ಥ ಆಯ್ತಾ ಮೇಡಮ್ ನಾವ್ ಇವಾಗ ನಿಮ್ಗೆ ಏನ್ ಹೇಳಿದೆ ಅಂತ? ಚೆನ್ನಾಗಿತ್ತು ಮೇಡಮ್. ನಂಗೆ ಇಂಟ್ರೆಸ್ಟ್ ಈ ವಿಷಯ, ಇಂಥ ವಿಷಯಗಳು. ಮತ್ತೆ ನಾವು ಸಾವು ಸಹ ನಾವು ಹಿಂದೆಯಿಂದಾನೇ ನಿರ್ಧಾರ ಆಗಿರತ್ತೆ ಹೀಗೆ ಅಂತಾನು ಹೇಳಿದ್ರಿ ನೀವು. ಹೌದು ಹೌದು. ಆಕ್ಸಿಡೆಂಟ್ ಮತ್ತೆ ಏನ್ ದುರ್ಮರಣಗಳು ಅಂತಾರಲ್ಲ, ಹಂಗೆಲ್ಲ ಹೋಗೋದು ಸಹ ಅವ್ರು ಕೇಳ್ಕೊಂಡು ಬ್ಲೂ ಪ್ರಿಂಟ್ ಅಲ್ಲಿ ಪ್ರಿಂಟ್ ಆಗಿದ್ದೇನಾ ಹಾಗಾದ್ರೆ? ಎಸ್, ಹೌದು, ಖಂಡಿತ ಮೇಡಮ್. ಯಾಕಂದ್ರೆ ಆ ಅನುಭವನ ತಗೋಬೇಕಾಗಿದೆ ಅಂತ ಆ ಆತ್ಮಕ್ಕಿರತ್ತೆ. ಆಮೇಲೆ ಕರ್ಮ ಸಿದ್ಧಾಂತದ ಪ್ರಕಾರವೂ ಕೂಡ ಅಲ್ಲಿ ನಾವ್ ಹೇಳ್ತೀವಲ್ವಾ, ಒಂದು ಆತ್ಮ ಭೂಮಿಗೆ ಯಾವತ್ತೂ ಆ ಭೂಮಿಗೆ ಬರ್ಬೇಕು ಅನ್ಕೊಂಡಿದೆ, ಎಷ್ಟು ಜನ್ಮ ಬೇಕು ಅಂತ ಅವತ್ತೇ ತೀರ್ಮಾನ ಮಾಡ್ಕೊಂಡಿರತ್ತೆ. ಬರೀ ಒಂದು ಜನ್ಮದಲ್ಲ ಮಾಸ್ಟರ್ಸ್, ಇದು ಒಂದು ಜನ್ಮದಲ್ಲಿ ಪ್ರತಿಯೊಂದು ಜನ್ಮದಲ್ಲಿ ಏನೇ ನಡಿಬೇಕು ಮೊದಲೇ ಪ್ರಿಂಟ್ ಆಗಿರತ್ತೆ. ಆದ್ರೆ ಇಲ್ಲಿ ಬಂದ ಮೇಲೆ ನಾವೇನು ಕರ್ಮಗಳನ್ನು ಮಾಡ್ತೀವೋ ಅದರ ಆಧಾರದ ಮೇಲೆ, ಒಳ್ಳೆಯದು ಕೆಟ್ಟದು ಅದರ ಒಂದು ಫಲಿತವಾಗಿ ಕೂಡ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನಮ್ಮ ಆ ಒಂದು ಬ್ಲೂ ಪ್ರಿಂಟ್ಗೆ ಅದು ಅಟ್ಯಾಚ್ ಆಗಿರತ್ತೆ. ಹೇಳ್ತಾರಲ್ವಾ, ಆಕಾಶಕ್ ರೆಕಾರ್ಡ್ ಅಂತ ಏನ್ ಹೇಳ್ತಾರೆ, ನಾವಿಲ್ಲಿ ಏನೋ ಅಂದ್ಬಿಟ್ವಿ, ಏನೋ ಮಾಡ್ಬಿಟ್ವಿ ಅಂದ್ರೆ ಆಕಾಶಕ್ ರೆಕಾರ್ಡ್ ಆಗಿರತ್ತೆ. ಆಕಾಶಕ್ ರೆಕಾರ್ಡ್ ಮೀನ್ಸ್ ವಾಟ್? ಬ್ಲೂ ಪ್ರಿಂಟ್. ಆ ಬ್ಲೂ ಪ್ರಿಂಟ್ಗೆ ಹೋಗಿ ನೋಡತ್ತೆ, ಅದು ಟ್ಯಾಲಿ ಆಗಿರತ್ತೆ, ಅಲ್ಲಿ ಟ್ಯಾಲಿ ಆಗಿರತ್ತೆ, ಅದೇ ರೀತಿಯಾಗಿ ನಡೆದಿರತ್ತೆ. ಹೀಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಅಲ್ಲಿ ನಾವು ಮರಣ ಹೇಗಾದ್ರೂ ಹೊಂದಿರಬಹುದು, ಆ ಅನುಭವ ನನಗೆ ಬೇಕಾಗಿದೆ ಅಂತೆ ಅವ್ರು ಮೊದಲೇ ಬರ್ದಿಟ್ಕೊಂಡು ಬಂದಿರ್ತಾರೆ. ಯಾಕಂದ್ರೆ ಒಂದೇ ತರನ ಮರಣ ಹೊಂದ್ಬೇಕಾ? ಇವಾಗ ನೋಡಿ, ನಾವ್ ಇವಾಗ ಇದೀವಿ, ನಮ್ಗೆ ಈ ಜನ್ಮದಲ್ಲಿ ಸಿಕ್ಕಿದೆಯೋ ಅಥವಾ ಹಿಂದಿನ ಜನ್ಮದಲ್ಲಿಯೂ ಧ್ಯಾನ ಸಿಕ್ಕಿದೆಯೋ, ನಾವು ಕೂತ್ಕೊಂಡು ನೋಡ್ಕೊಂಡಾಗ ನಮ್ಗೆ ಗುರ್ತಾಗತ್ತೆ ನಾವು ಹಿಂದೆನೂ ಕೂಡ ಧ್ಯಾನ ಮಾಡಿ ಬಂದಿದ್ದೀವೋ ಅಂತ. ಯಾರು ಅಗಾಧವಾಗಿ ಆತ್ಮ ಜ್ಞಾನವನ್ನು ತೆಗೆದುಕೊಳ್ಬೇಕು ಅಂತ ಹೆಚ್ಚು ಹೆಚ್ಚು ಧ್ಯಾನ ಯಾರು ಮಾಡ್ತಾರೆ ನೋಡಿ, ಅವ್ರಿಗೆಲ್ಲವೂ ಗುರ್ತಾಗತ್ತೆ. ಈ ಜನ್ಮದಲ್ಲಿ ತಗೊಂಡಿದ್ರೆ ನೋಡಿ, ಇಂಥ ಪುಸ್ತಕದಿಂದ ಎಷ್ಟು ನಾವು ತಿಳ್ಕೋಬಹುದು. ಈ ಪುಸ್ತಕ ಇದು ಸತ್ಯಪಯಣ ಪುಸ್ತಕ ಅಂತ, ಬೆಳಕಿನಿಂದ ಬೆಳಕಿನೆಡೆಗೆ ಅಂತ ಹೇಳಿ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ನಾವು ಒಳ್ಳೆ ಕಾರ್ಯಗಳನ್ನೇ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳೋದಿಲ್ಲಿ. ಏನ್ ಬರುತ್ತೋ ಅಲ್ಲಿ ಬರ್ದಿರತ್ತೆ, ಅದು ನಡೆದಿರತ್ತೆ. ಇನ್ನ ಕರ್ಮ ಸಿದ್ಧಾಂತದ ಪ್ರಕಾರ ನಾವೇನೇ ಫಲಾಫಲಗಳನ್ನು ಅನುಭವಿಸ್ಬೇಕು, ಅದು ಅಟ್ಯಾಚ್ ಆಗಿರತ್ತೆ. ನಾವ್ ಈಗ ಮಾಡಿದ್ದು ಅಲ್ಲಿ ಅಟ್ಯಾಚ್ ಆಗಿ ಮುಂದೆ ಮತ್ತೆ ಅದು ಆಡ್ ಆಗಿ ಬರುತ್ತೆ. ಆಡ್ ಆಗಿ ಅಂತಂದ್ರೆ ಮೊದಲೇ ಅದು ಗೊತ್ತಿರತ್ತೆ, ಅದಕ್ಕೆ ಬ್ಲೂ ಪ್ರಿಂಟ್ ಅಲ್ಲಿ ನಾನ್ ಇಂಥ ಕೆಲಸ ಒಂದೇ ಜನ್ಮದಲ್ಲಿ ಬಂದ್ವಾ, ಆ ಬ್ಲೂ ಪ್ರಿಂಟ್ ಆಲ್ರೆಡಿ ರೆಡಿ. ಇದು ಈ ಜನ್ಮದಲ್ಲಿ ನಾ ಏನೇನ್ ಮಾಡ್ಬೇಕಾಗಿದೆ ಎಲ್ಲ ಇರತ್ತೆ. ನಾನು ಇಲ್ಲಿ ಎಂತ ಮರಣ ಬೇಕು ಅಂತ ನಾನು ಅನ್ಕೊಂಡಿದ್ಯೋ ಅದು ಕೂಡ ಅಲ್ಲಿ ಪ್ರಿಂಟ್ ಆಗಿದೆ. ಆ ರೀತಿ ನಡೀತಾ ಇರತ್ತೆ. ನೆಕ್ಸ್ಟ್ ಜನ್ಮಕ್ಕೆ ಯಾವಾಗ ಬರ್ತೀನಿ ಅನ್ನೋದು ಕೂಡ ಪ್ರಿಂಟ್ ಆಗಿದೆ. ಹೀಗೆ. ಥ್ಯಾಂಕ್ ಯು ಮೇಡಮ್. ರೇವತಿ ಮೇಡಮ್. ಮೇಡಮ್ ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸವಿತಾ ಮ್ಯಾಮ್. ಮತ್ತೆ ನಮಸ್ತೆ 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 ಮೇಡಮ್. ವಾಯ್ಸ್ ಕೇಳ್ತಾ ಇಲ್ಲ? ಎಸ್, ಮಾತಾಡಿ. ರೇವತಿ ಮೇಡಮ್ ಕೇಳ್ತಾ ಇದೆಯಾ? ಕೇಳ್ತಿದೆ, ಹೇಳಿ ಮೇಡಮ್. ಓಕೆ, ನನಗೊಂದು ಕ್ಲಾರಿಟಿ ಬೇಕಿತ್ತು. ಏನು ಅಂತಂದ್ರೆ, ನನಗೆ ತಾವು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಅದು ಅರ್ಥ ಆಯ್ತು. ನಾವು ಏನ್ ಅನ್ಕೊಳ್ತೇವೆ ಅಂತಂದ್ರೆ, ನಾವು ಮನೋಮಯ ವಿಜ್ಞಾನಮಯ, ಮನೋಮಯ ಏನ್ ಡೈರೆಕ್ಷನ್ ಕೊಡುತ್ತೆ, ಜೊತೆಗೆ ನಮ್ಮ ಸಂಸ್ಕಾರವನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ವಿಜ್ಞಾನಮಯ ಕೋಶ ಹೆಲ್ಪ್ ಮಾಡುತ್ತೆ. ಈ ಆನಂದಮಯ ಅಂತ ಹೇಳ್ತಕ್ಕಂಥದ್ದು, ನಮ್ಮ ಸಾಮಾನ್ಯ ಜನರು ಏನ್ ಅನ್ಕೋತಾರಂದ್ರೆ, ಯಾವುದೇ ಒಂದು ಕ್ರಿಯೆ ಅಥವಾ ಕೆಲಸವನ್ನ ಮಾಡಿದ್ಮೇಲೆ ಅದರ ಯಶಸ್ವಿ ಏನಿದೆ ಅದರ ಮೇಲೆ ನಮ್ಮ ಆನಂದ ಇರ್ತದೆ ಅಂತ. ಆದರೆ ನಾನು ಇನ್ನೂ ಒಂದು ಅಂಶವನ್ನ ತಿಳ್ಕೊಂಡಿದ್ದೇನು ಅಂತಂದ್ರೆ, ಧ್ಯಾನದ ಕೊನೆನೇ ಆನಂದ ಅಂತ ಹೇಳ್ಕೊಂಡು, ನಾವೇನು ಧ್ಯಾನವನ್ನ ಮಾಡ್ತೇವೆ, ಧ್ಯಾನ ಕೊನೆಯ ಒಂದು ಅಂಶ ಆನಂದ ಅಂತ ಹೇಳ್ಕೊಂಡು, ಇದಕ್ಕೆ ಕ್ಲಾರಿಟಿ ಬೇಕಿತ್ತು ನನಗೆ. ಯಾವುದು
ಅಂದ್ರೆ ಯಾವ್ದಾದ್ರು ಕ್ರಿಯೆಯನ್ನ ಮಾಡಿದಾಗ ಅದರ ಯಶಸ್ಸು ಆನಂದನ, ಅಥವಾ ನಾವು ಅದೇನು ಧ್ಯಾನದಲ್ಲಿ ಇದ್ದು ಅನುಭವಿಸ್ತೇವಲ್ಲ ಅದು ಆನಂದನ ಅಂತ. ಎಸ್, ಇದು ಧ್ಯಾನ ಅನ್ನೊಂದು ಎದಕ್ಕೆ ಸಂಬಂಧಪಟ್ಟಿರತ್ತೆ? ನಮ್ಮ ಮನೋಮಯ ಕೋಶದಲ್ಲಿ. ಯಾಕಂದ್ರೆ ಎಲ್ಲವನ್ನೂ ನಾವು ಸ್ಟಾಪ್ ಮಾಡ್ಬಿಡ್ತೀವಿ. ಒಂದು ಧ್ಯಾನಕ್ಕೆ ಹೋದ್ಮೇಲೆ ಎಲ್ಲವನ್ನು ಮರೆತು ಬಿಡಿ ಅಂತ ಹೇಳ್ತಾರೆ. ಏನು ಅಲ್ಲಿ ನಡಿಬಾರ್ದು, ಝೀರೋ ಆಗಿ ಕುತ್ಕೋಬೇಕು, ಬರೀ ನಮ್ಮ ಉಸಿರಾಟ ಕಡೆ ಗಮನ. ಇಲ್ಲಿ ಏನು ನಡೀತಾ ಇಲ್ಲ. ಆವಾಗ ಏನಾಗುತ್ತೆ ಅಂದ್ರೆ ನಮ್ಮ ವಿಜ್ಞಾನಮಯ ಕೋಶ ಏನಾಗುತ್ತೆ ಅಂದ್ರೆ ಸ್ಕ್ಯಾನ್ ಆಗ್ಬಿಟ್ಟು ಅಲ್ಲಿ ಎಲ್ಲಾ ಝೀರೋ ಆಗ್ಬಿಟ್ಟು ನಮ್ಮ ಒಳ ಚಿತ್ರಣ ಏನಿದೆ ಅಲ್ವಾ, ಒಳಗಡೆ ಆತ್ಮದಲ್ಲಿ ಏನು ನಾವು ಆತ್ಮಕ್ಕೆ ಏನೇನು ಗೋಚರ ಆಗ್ಬೇಕಾಗಿದೆಯಲ್ಲ ಅದನ್ನ ಹೊರಗೆ ಹಾಕತ್ತೆ. ಅರ್ಥ ಆಯ್ತಾ? ಅಲ್ಲಿ 3 ಕೋಶಗಳು ಏನಾಗಿರತ್ತೆ, ಜಾಯಿನ್ ಆಗಿರತ್ತೆ. 3 ಕೋಶಗಳು, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಮತ್ತು ಮನೋಮಯ ಕೋಶ. ಇಲ್ಲಿ ವಿಜ್ಞಾನಮಯ ಕೋಶ ನಮ್ಮ ಅಭಿರುಚಿ ತೋರ್ಸತ್ತೆ. ನಮಗೆ ಅಭಿರುಚಿ ಏನಿದೆ, ಆಲ್ರೆಡಿ ನಾವು ಅಭಿರುಚಿ ನೋಡ್ಕೊಂಡೇ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಹೌದಾ? ಇಲ್ಲಿ ನಮಗೆ ಆ ಒಂದು ಅಭಿರುಚಿ ಇದೆ, ಇಂಟ್ರೆಸ್ಟ್ ಇದೆ ಅಂತೇಳಿ ಕುತ್ಕೋತೀವಿ. ಆಗ್ಲಿ ಸುಮ್ನೆ ಯಾರು ಕುತ್ಕೊಳ್ಳಲ್ಲ. ಸುಮ್ನೆ ಕುತ್ಕೊಳ್ಳೋದು ಫೇಕ್. ಅದು ಇಂಟ್ರೆಸ್ಟ್ ಬರೋದೇ ವಿಜ್ಞಾನಮಯ ಕೋಶ. ಆಮೇಲೆ ಆಲೋಚನೆ ಮಾಡ್ತೀವಿ, ಓ ಇಂಥದೊಂದು ಧ್ಯಾನ ಇದೆ ಮಾಡ್ಬೇಕಲ್ವಾ ಅಂತ ಯೋಚನೆ ಮಾಡೋದು ಯಾವ ಕೋಶ? ಅದು ಮನೋಮಯ ಕೋಶ. ಈ ಎಲ್ಲಾ ಕೋಶಗಳು ಏನಾಗ್ತಾವಂದ್ರೆ ವರ್ಕ್ ಆಗುತ್ತೆ ಮೇಡಮ್. ಇಲ್ಲಿ ಎಲ್ಲಾ ಕೋಶಗಳು ವರ್ಕ್ ಆಗುತ್ತೆ. ಬರೀ ವಿಜ್ಞಾನಮಯ ಅಷ್ಟೇ. ನಮ್ಮ ಅಭಿರುಚಿ ಏನಿದೆ ಅದು ವಿಜ್ಞಾನಮಯ ಕೋಶ, ಆಲೋಚನೆ ಮಾಡೋದು ಮನೋಮಯ ಕೋಶ. ಈ 2 ಕೋಶಗಳು ವರ್ಕ್ ಆದ್ಮೇಲೆ ನಾವು ಧ್ಯಾನಕ್ಕೆ ಕೂಡ್ತೀವಿ ಮೇಡಮ್. ಧ್ಯಾನಕ್ಕೆ ಕೂತ್ಕೊಂಡ್ಮೇಲೆ ನಮ್ಗೆ ಅಗಾಧವಾದ ಶಕ್ತಿ ಬರುತ್ತೆ, ನಮಗೆ ಸಂತೋಷ ಅನ್ಸುತ್ತೆ. ಏನು ನಮಗೆ ಯಾವ ಚಿತ್ರನೂ ಕಾಣಿಸೋದ್ ಬೇಡ ಒಳಗಡೆ, ಆದ್ರೆ ನಮ್ಗೆ ಅಲ್ಲೊಂದು ಸಂತೋಷ, ಒಂದು ಏನು ಅಂತಂದ್ರೆ ಅಬ್ಬಾ ಇದಕ್ಕಿಂತ ಇನ್ನೊಂದಿಲ್ಲ ಅಂತ ಆಗತ್ತೆ. ಅದು ಆನಂದಮಯ ಕೋಶ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈ ರೀತಿಯಾಗಿ 3 ಕೋಶಗಳು ಆತ್ಮಕ್ಕೆ ಸೇರ್ಪಡೆ ಆಗುತ್ತೆ. ಅಲ್ಲಿ ನಿರ್ದೇಶನ ಮಾಡದಂತೆ ಆ ಒಂದು ಸ್ಥಿತಿನಲ್ಲಿ ನಮಗೆ ಹೊರಹೊಮ್ಮುತ್ತೆ. ಇದು ನಮಗೆ ಆನಂದ ಆಗತ್ತೆ ಆನಂದಮಯ ಕೋಶದಿಂದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಪ್ರಶ್ನೆಗೆ ಅದ್ಭುತವಾದ ಉತ್ತರ. ಎಲ್ಲರೂ ತಿಳ್ಕೊಳ್ಳುವಂತ ಇದು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರು. ಮತ್ತೆ ಯಾರ್ಯಾರು ಇದ್ರಿ ಮೇಡಮ್? ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಕ್ವಶನ್ಸ್ ಇದೆಯಾ? ಗೀತಾ ಮೇಡಮ್ ಹೇಳಿದಿದೆ ಏನಾದ್ರು? ಎಸ್ ಮ್ಯಾಮ್. ಎಸ್, ಸವಿತಾ ಮ್ಯಾಮ್ಗೆ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ಕ್ಲಾಸ್ ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ಸತ್ಯಪಯಣ ಪುಸ್ತಕ ಈಗ ಆಲ್ರೆಡಿ ನಮ್ಮ ಬೆಳಗ್ಗೆ ವೇದಿಕೆಯಲ್ಲಿ ನಡೆದೋಗಿತ್ತು. ಆದ್ರೂನು ಎಷ್ಟು ಕೇಳಿದ್ರುನು ಕೇಳ್ಬೇಕು ಅಂತಂದೇಳಿ ಕಾತುರ. ಎಷ್ಟು ತಿಳ್ಕೊಂಡ್ರು ಇನ್ನು ಕಡಿಮೆ ಅನ್ನೋದು. ಈಗ ಪ್ರತಿಯೊಂದು ವಾಸ್ತವಕ್ಕೂ ನಾವೇ ಕಾರಣ ಅಂತಂದೇಳಿ ಆಲ್ರೆಡಿ ನಮ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಒಂದು ಹುಟ್ಟು ಹೇಗೆ, ಎಲ್ಲಿ ಆಗ್ಬೇಕು, ಏನು ನೆಕ್ಸ್ಟ್ ಮಧ್ಯದಲ್ಲಿ, ಮತ್ತೆ ಸಾವು ಅನ್ನೋದು ಸಹ ಹೇಗೆ ಆಗ್ಬೇಕು ಅನ್ನೋದು, ಮತ್ತೆ ಮಧ್ಯದಲ್ಲಿ ಒಂದು ನಾಟಕ ಭೂಮಿ ಅಂತಂದೇಳಿ, ನಾಟಕ ರಂಗ ಅಂತೆಲ್ಲ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ನಾವೆಲ್ಲ ನಾಟಕ ಮಾಡಕ್ಕೆ ಬಂದಿರೋದು ಈ ಭೂಮಿ ಮೇಲೆ ಅಂತಂದೇಳಿ. ಅದ್ರಲ್ಲಿ ಯಾರ್ಯಾರ ಪಾತ್ರ ಎಷ್ಟೆಷ್ಟು ಇರುತ್ತೆ ಅಂತನೂ ಸಹ ಈ ಪುಸ್ತಕದಲ್ಲಿ ಅದ್ಭುತವಾದ ಮಾಹಿತಿಯನ್ನ ಕೊಡ್ತಾರೆ ಮೇಡಮ್. ಇದು ಇವತ್ತಿಗೆ ಅಂತ್ಯ ಅಲ್ಲ, ನಾಳೆಗೂ ಇನ್ನು ಇದೆ ಕ್ಲಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಹಾಗೆ ನಾನ್ ಅಬ್ಸರ್ವ್ ಮಾಡ್ದಂಗೆ ಒಂದು 46, 45, 47 ಜನ ತನಕ ಹೋಗೋದು ಬರೋದು ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅನ್ನೋದಾದ್ರೆ ಒಂದ್ ಕಡೆ ಕೂತ್ಕೊಂಡು ಕೇಳಿಸ್ಕೊಳಕರ ಕ್ಲಿಯರ್ ಆಗಿ ಎಲ್ಲ ಒಂದ್ ಕಡೆಯಿಂದ ಅರ್ಥ ಆಗುತ್ತೆ. ಹಿಂಗ್ ಹೋಗ್ತಿವಿ ಬರ್ತೀವಿ, ಏನೋ ಒಂದು ವಿಷಯ ತಿಳಿಯುತ್ತೆ, ಏನೋ ಒಂದು ವಿಷಯ ತಿಳಿಯಲ್ಲ ಮಾಸ್ಟರ್ಸ್. ಹಾಗಾಗಿ ಅದ್ ಸ್ವಲ್ಪ ಕ್ಲಾಸು ಅಂತ್ಯ ಆಗೋ ತನಕನು ಕೂತ್ಕೊಂಡು ಕೇಳೋದ್ರಿಂದ ತುಂಬಾ ಯೂಸ್ ಆಗುತ್ತಂತ ನನ್ನ ಅಭಿಪ್ರಾಯ. ಸವಿತಾ ಮ್ಯಾಮ್ಗೆ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಇವತ್ತು. ಥ್ಯಾಂಕ್ ಯು ಗೀತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಇನ್ನೊಂದು ಇದು ಭಾಗ್ಯಶ್ರೀ ಮೇಡಮ್ ಅಂತ ಹೇಳಿ ಒಂದು ಪುಸ್ತಕ ಬರ್ದಿದ್ದಾರೆ ರಾಮಕೃಷ್ಣ ಪರಮಹಂಸ ಅವರ ಗೈಡ್ಲೈನ್ಸ್ ಮೂಲಕನೇ, ನನ್ನ ಅಂತರಂಗದ ತರಂಗಗಳು ಅಂತಂದೇಳಿ. ಆ ಪುಸ್ತಕ 75 ರೂಪೀಸ್ಗೆನೋ ಒಂದು ಬುಕ್ಸ್ ಇದೆ ಅಂತೆ ಅದು. ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂದ್ರೆ, ಒಂದು ಬುಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮೊನ್ನೆನೂ ಸಹ ಹಾಸನದಲ್ಲಿ ಪುಸ್ತಕ ಬಿಡುಗಡೆ ಆಯ್ತು. ಅದೇ ರೀತಿ ಮೇಡಮ್ ಹೇಳ್ದ ಹಾಗೆ ಒಂದು ಕೊರಿಯರ್ದು ಅಮೌಂಟ್ ಎಷ್ಟು ಮತ್ತೆ ಅದೆಲ್ಲ ಸೇರ್ಕೊಂಡ್ಬಿಟ್ಟು ನಿಮ್ಗೆ ಮಾಹಿತಿ ತಿಳಿಸ್ತೀನಿ. ಯಾರಿಗಾದ್ರೂ ಪುಸ್ತಕ ಬೇಕಾದ್ರೆ ನನಗೆ ಅಡ್ರೆಸ್ ನನ್ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ನಮ್ಮ ವೇದಿಕೆಯಲ್ಲಿ ಯಾರಿಗಾದ್ರೂ ಬೇಕು ಅಂತ ಅನ್ನೋದಾದ್ರೆ
ನನ್ನ ನಂಬರ್ ಎಲ್ರ ಕಡೆ ಇದೆ ಅನ್ಕಂತೀನಿ. ಅವರೆಲ್ಲರೂ ನೀವು ನನ್ನ ನಂಬರ್ಗೆ ನಿಮ್ಮ ಅಡ್ರೆಸ್ ನ ಕಳಿಸ್ಕೊಡಿ, ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ, ನಿಮಗೆ ಪುಸ್ತಕ ಬಂದು ತಲುಪುತ್ತೆ ಮಾಸ್ಟರ್ಸ್. 1-2 ತರ್ಸ್ಕೊಳಕ್ಕಿಂತ ಸ್ವಲ್ಪ ತರ್ಸ್ಕೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಮಾಸ್ಟರ್ಸ್. ಯಾಕೆಂದ್ರೆ ಅಂತ ಒಳ್ಳೆ ಪುಸ್ತಕನ ಇನ್ನೊಬ್ರಿಗೆ ಕೊಡೋದ್ರುನು ತುಂಬಾ ಒಳ್ಳೇದಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಸುತೇಜ ಮ್ಯಾಮ್, ನನ್ಗೆ ಅವಕಾಶ ಕೊಟ್ಟಿದ್ಕೆ ಥ್ಯಾಂಕ್ ಯು. ನೀವು ನಂಗೆ ಮೇಡಮ್. ಓಕೆ ಮಾಸ್ಟರ್ಸ್, ಆಯ್ತು ಅನ್ಸುತ್ತೆ ಮೇಡಮ್. ಎಸ್ ಮ್ಯಾಮ್. Yes. ಅಂಜನಾ ಮ್ಯಾಮ್ ನಮಸ್ತೆ, ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಸವಿತಾ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಆಕ್ಚುಲಿ ಹಿಂದಿನ ಕ್ಲಾಸ್ ಅಲ್ಲಿ ನಾವೆಲ್ಲ ತಿಳ್ಕೊಂಡಿದ್ವಿ, ಎಲ್ಲ ತಿಳಿಸ್ಕೊಟ್ಟಿದ್ವಿ. ಏನು ನಾವು ಪ್ರತಿಯೊಂದು ಆಕಾಶಿಕಲ್ಲಿ ಏನು ಅಂದ್ರೆ ನಾವು ಭೂಮಿಗೆ ಬರೋದಕ್ ಮುಂಚೆ ಯಾವ ತರ ಪ್ರತಿಯೊಂದು ಕೂಡ ನಾವ್ ಅಲ್ಲಿ ಬ್ಲೂ ಪ್ರಿಂಟ್ ಅಲ್ಲಿ ನಾವು ಇದೇ ತರ ಇರ್ಬೇಕು, ಇದೇ ತರ ಹುಟ್ಬೇಕು, ಇದೇ ಮನೆ ಸೇರ್ಬೇಕು, ಮತ್ತೆ ನಮ್ಮ ಹುಟ್ಟು ಸಾವುಗಳು ಇದೇ ಆಗ್ಬೇಕು ಅನ್ನೋ ರೀತಿ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ವಿ. ಇವತ್ತಿನ ಒಂದಿದ್ದು ಅಂದ್ರೆ ತಾಯಿ ಗರ್ಭದಲ್ಲಿ ಹುಟ್ಟಿದಂತ ಒಂದು ಆತ್ಮ 5 ವರ್ಷದ ತನಕನ ಒಂದು ಏನು ಒಂದು ಲೋಕದ ಕಾರ್ಯಕರ್ತರೊಡನೆ ಸಮಾಲೋಚನೆ ಮಾಡುತ್ತೆ ಅಂತ ಹೇಳ್ತಿದಾರಲ್ವಾ. ಕೆಲವೊಂದು ಮಕ್ಕಳಲ್ಲಿ ನಾವು ಅಬ್ಸರ್ವ್ ಮಾಡಿರೋಂಥದ್ದು, ಮಲಗಿರೋಂಥ ಟೈಮಲ್ಲಿ ಆ ಕೈಗಳನ್ನ ಹಿಂಗ್ ಇಟ್ಕೊಂಡು ಆ ಕೈಗಳಲ್ಲೆಲ್ಲ ಮಣ್ಣು ಮತ್ತೆ ಎಲ್ಲ ಗಲೀಜಿರುವಂತದ್ದು. ಇದು ಯಾವ ತರ ಅಂತ ಗೊತ್ತಾಗ್ತಿಲ್ಲ. ಅದೇಂದ್ರೆ ಕೆಲವೊಂದ್ ಟೈಮ್ ನಗ್ತವೆ, ಕೆಲವೊಂದ್ ಟೈಮ್ ಇದ್ದಕ್ಕಿದ್ದಾಗೆ ಅಳಂತ ಒಂದು ಸಂದರ್ಭಗಳನ್ನ ನಾವು ನೋಡಿದೀವಿ. ಆ ತರ ಇದ್ದಾಗ ಅದ್ ಏನ್ ಸೂಚಿಸುತ್ತೆ ಮೇಡಮ್ ಆಕ್ಚುಲಿ ಅಲ್ಲಿ? ಇದು ಆ ಒಂದು ಸೂಕ್ಷ್ಮ ರೂಪದಲ್ಲಿ ಆ ಆತ್ಮ ವಿಹರಿಸ್ತತೆ ಯಾವ್ದ್ಯಾವ್ದೋ ಲೋಕಕ್ಕೆ, ಸೂಕ್ಷ್ಮ ಲೋಕಕ್ಕೆ ಆಗಿರ್ಬಹುದು, ಅಥವಾ ಮುಂದೆ ತನ್ಗೆ ಯಾವ್ದು ಪ್ಲೇಸ್ ನೋಡ್ಬೇಕಂತ ಹಿಂದಿನ ಜನದಲ್ಲಿ ಬಿಟ್ಟು ಬಂದಿರ್ತಾನೋ ಅಲ್ಲಲ್ಲಿ ಹೋಗತ್ತೆ. ಎಲ್ಲ ಹೋದಾಗ ಅಲ್ಲಿ ಏನಾದ್ರೂ ಆ ಒಂದು ಸೂಕ್ಷ್ಮ ರೂಪದಲ್ಲಿ ಅದಕ್ಕೆ ಇಷ್ಟ ಆಗಿರೋದಿಲ್ಲ. ಅಯ್ಯೋ ಈ ತರ ಆಯ್ತಲ್ಲ, ಆ ತರ ಆಯ್ತಲ್ಲ, ಹಿಂದಿಂದು ಕೂಡ ಅದು ನೋಡಿರತ್ತೆ. ಅಯ್ಯೋ ಈ ತರ ಮಾಡ್ ಬಂದಿಲ್ಲ, ಬೇಜಾರಾಗತ್ತ ಮೇಡಮ್. ಅದಕ್ಕೆ ಅವಾಗ ಅದು ಅಳತ್ತೆ, ಒಂದು ಕ್ಷಣ ಅಳತ್ತೆ ಅಲ್ವಾ. ನಾವ್ ಮಗುನ್ ನೋಡ್ಬಿಡ್ತೀವಿ, ಅಳತ್ತೆ. ಅದೇ ಒಂದೊಂದ್ಸರಿ ನಾನು ಇಂಥ ಕೆಲ್ಸ ಮಾಡ್ ಬಂದಿದ್ದೀನ, ಮುಂದೆ ಇಂಥ ಕೆಲ್ಸ ಕೂಡ ಇದೆಯಾ, ಈ ಸದ್ಯದ್ರಲ್ಲಿ ಇಂಥ ವರ್ಕ್ ಮಾಡ್ತೀನಿ ನಾನು, ಇಂಥ ಒಳ್ಳೆ ವರ್ಕ್ ಆಗ್ತಾ ಇದೆ, ನನ್ನ ಇಂಥ ವಯಸ್ಸಿಗೆ ನಾನು ಇಂಥದ್ ಮಾಡ್ತೀನಿ ಅಂದಾಗ, ಅಥವಾ ಏನೋ ಒಂದು ಅದಕ್ಕೆ ಸಂಬಂಧಪಟ್ಟಿರೋ ಅಂತದನ್ನ ತನ್ನ ಆತ್ಮಕ್ಕೆ ಖುಷಿ ಆಗುವಂಗೆ ಆನಂದಮಯ ಕೋಶದಲ್ಲಿ ಅದಕ್ಕೆ ಗೋಚರ ಆಗಿ ಆ ಸೂಕ್ಷ್ಮ ರೂಪದಲ್ಲಿ ನೋಡ್ತಾ ಇರತ್ತಲ್ವಾ, ಅದಕ್ಕೆ ನಗು ಬರತ್ತೆ, ಸಂತೋಷವಾಗಿ ನಗ್ತಾ ಇರತ್ತೆ. ಇದು ಎರಡು ನಡೆಯತ್ತ ಮೇಡಮ್ ಅಲ್ಲಿ. ಅದು ಸಂತೋಷನ ಆಗಿರತ್ತೆ, ಒಂದ್ಸರಿ ಬೇಜಾರಾಗಿ ಅಯ್ಯೋ ಆಯ್ತಲ್ಲ, ಹೀಗಾಗಿ ಅಂತೇಳಿ ನಾ ಬರ್ಕೊಂಡ್ ಬಂದಿದ್ನಲ್ಲ, ಆ ಆತ್ಮದಲ್ಲಿ ಸ್ವರೂಪದಲ್ಲಿ ಅಂದ್ರೆ ಸೂಕ್ಷ್ಮ ಸ್ವರೂಪದಲ್ಲಿ ನೋಡಿ ಅದು ತನ್ನ ಒಂದು ಭಾವನೆ ಹೊರಗೆ ಬರತ್ತೆ. ಅದು ನಾವು ನೋಡ್ತಾ ಇರ್ತೀವಿ ಆ ಮಗುನ. ಥ್ಯಾಂಕ್ ಯು ಮೇಡಮ್. ತುಂಬಾ ಮೇಡಮ್, ಇವಾಗ ನೀವು ಲಾಸ್ಟ್ ಮಂತ್ ನಾನ್ ಕ್ಲಾಸ್ ಹೇಳಿದ್ನಲ್ಲ, ಅಟೆಂಡ್ ಆಗಿದ್ರಲ್ವಾ ನೀವು? ಎಸ್ ಮೇಡಮ್, ಅಟೆಂಡ್ ಆಗಿದ್ದೆ. ಅದೇ ಅನ್ಕೊಂಡೆ. ಕಂಟಿನ್ಯೂ ಮಾಡಿ ಮೇಡಮ್. ನಾಳೆ ಮತ್ತೆ ಇದು ಕಂಟಿನ್ಯೂ ಆಗುತ್ತೆ, ಇನ್ನೂ ಚೆನ್ನಾಗಿದೆ ನಾಳೆಗೆ. ಖಂಡಿತ ಎಲ್ಲ ಮಾರ್ಕ್ಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಅದ್ರ ಪ್ರತಿಯೊಂದು ಧ್ಯಾನದ ಮುಖಾಂತರ ಪಡ್ಕೊಳ್ಳುವಂಥದ್ದು, ಧ್ಯಾನದ ಮುಖಾಂತರನ ನಾವು ಎಲ್ಲವನ್ನೂ ಪಡ್ಕೊಬಹುದು. ಯಾಕಂದ್ರೆ ಅದು ಒಂದು ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಟ್ಟಾಗ ನಾನು ಮುಂಚೆ ತುಂಬಾ ಅಳುವಂಥದ್ದು, ತುಂಬಾ ಹಿಂಸೆ ಪಡುವಂಥದ್ದು, ಇದ್ ಏನ್ ನನ್ ಜೀವನ, ಒಂಥರ ಏನೋ ಕೆಟ್ಟ ಕರ್ಮ ಮಾಡ್ ಬಂದ್ಬಿಟ್ಟಿದೀನಿ, ಈ ತರ ಪ್ರತಿಯೊಂದಕ್ಕೂ ನನ್ನನ್ನೇ ಟೀಸ್ ಮಾಡ್ಕೊಂಡು ಎಲ್ಲಾರನ್ನೂ ಬೈಕೊಂಡು ನಾನು ಈ ತರ ಫೀಲ್ ಮಾಡ್ತಾ ಇದ್ದು. ಆಕ್ಚುಲಿ ಲಾಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ನನ್ನಲ್ಲಿ ನನ್ಗೊಂದು ಮನವರಿಕೆ ಆಯ್ತು, ಮನ್ಸು ಅಷ್ಟು ಅಗ್ರ ಆಗೋಯ್ತು. ಒಂದು ಫೀಲೇ ಇಲ್ಲ, ಏನೂ ಇಲ್ಲ. ಆಕ್ಚುಲಿ ಈ ಲೈಫ್ ನಾನೇ ಬಯಸಿ ಬಂದಿರೋಂಥದ್ದು. ಎಲ್ಲ ಔಟ್ ಸೈಡ್ ಆಗಿರ್ಬೋದು, ಮನೆಯವರೇ ಆಗ್ಬೋದು, ಪ್ರತಿಯೊಬ್ರು ಎಲ್ಲ ನಾವೇನು ಅಂದ್ರೆ ನೋವನ್ನ ಪಟ್ಟಿರ್ತೀವಿ. ಆಕ್ಚುಲಿ ಅದೆಲ್ಲ ನಾನೇ ಬಯಸಿ, ನಾನೇ ಇಷ್ಟಪಟ್ಟು ಪಡ್ಕೊಂಡು ಬಂದಿರೋಂಥದ್ದು ಒಂದು ಆತ್ಮ ನಾನು ಅನ್ನೋ ಒಂದು ಫೀಲ್ ಅಲ್ಲಿ ನನ್ಗೆ ಆಕ್ಚುಲಿ ಮನೇಲಿ ಏನೇ ಆಗ್ಲಿ, ಒಂದ್ ನೆಗೆಟಿವ್ ಥಾಟ್ಸ್ ಆಗ್ಬೋದು, ಹೊರ್ಗಡೆ ಏನೇ ಅನ್ಲಿ, ಏನಾರೇ ಮಾಡ್ಲಿ, ಏನು ಮೈಂಡ್ಗೆ ಹತ್ವಿಕ್ ಬರಲ್ಲ ಮೇಡಮ್. ಆ ಒಂದು ಫೀಲು ಆಕ್ಚುಲಿ ನಾನ್ ಬಯಸಿದ್ ಲೈಫ್ ಇದು, ನಾನ್ ಇಷ್ಟಪಟ್ಟು ಬಂದಿರೋಂಥದ್ದು. ಬೇರೆಯವ್ರನ್ನ ನಾನು ಟೀಸ್ ಮಾಡಬಾರ್ದು, ಬೇರೆಯವ್ರಿಗೆ ನಾನು ಇದ್ ಮಾಡಬಾರ್ದು ಅನ್ನೋಂತ ಒಂದು ಫೀಲ್ ಅಲ್ಲಿ ಇವತ್ತು ತುಂಬಾ ಅದ್ಭುತವಾಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಅರ್ಥೈಸಿರಿ ನಮ್ಮ ಜೀವನ ಏನು, ಅಂದ್ರೆ ಒಂದ್ ಆತ್ಮ ಭೂಮಿಗೆ ಬಂತು ಅಂದ್ರೆ
ನಮ್ಮ ಒಂದು ಏನಿರುತ್ತೆ ನಮ್ಮ ಕರ್ಮಗಳನ್ನ ಅವನ್ನ ತೀರಿಸ್ಕೊಂಡು ಧ್ಯಾನದ ಮುಖಾಂತರ ನಾವು ಇದನ್ನ ಪಡ್ಕೊಳ್ಳುವಂಥದ್ದು ಮುಕ್ತಿನ ಪಡೆಯುವಂಥದ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ನಾಳೆ ಎಲ್ರು ಅಟೆಂಡ್ ಆಗಿ ಹೀಗೆ ಈ ದಿನ ಬಂದು ನಮಗೆ ಅದ್ಭುತವಾದ ಜ್ಞಾನ ನೀಡೋದಕ್ಕೆ ನಿಮಗೆ ತುಂಬಾ 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 ಧನ್ಯವಾದಗಳು. ಮಾಸ್ಟರ್ಸ್ ಎಲ್ಲರೂ ನಾಳೆ ಮಿಸ್ ಮಾಡದೆ ಮೇಡಮ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ರಿ. ತುಂಬಾ ಚೆನ್ನಾಗಿರುತ್ತೆ. ನಾವು ತುಂಬಾ ಉತ್ಸುಕರಾಗಿದ್ದೀವಿ ಮೇಡಮ್ ನಾಳೆ ಕೇಳಲಿಕ್ಕೆ. ನಾನು ಈ ಮೊದಲು ನಿಮ್ ಕೆಲವು ಕ್ಲಾಸ್ ಕೇಳಿದೆ, ಕೆಲವು ಕಾರಣಾಂತರದಿಂದ ಊರಿಗೆ ಹೋಗ್ಬಿಟ್ಟಿದೆ, ಒಂದೆರಡು ಕ್ಲಾಸ್ ಕೇಳಲಿಕ್ಕೆ ಆಗಿಲ್ಲ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಸವಿತಕ್ಕ. ಹೌದಾ? ಬನ್ನಿ ನೀವು ವಿಡಿಯೋ ಬನ್ನಿ. ನಾಗಲಾಂಬಿಕಾ, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿಯವರೆಗೆ ಕುಳಿತು ಕೇಳಿದ್ದಕ್ಕಾಗಿ. ಥ್ಯಾಂಕ್ ಯು.